ಇಂದ್ರಿಯಗಳ ಮಜಾ ಮಾಡಿ ಹಾರಿಗಿಸ್ಬಿಟ್ಟ. ಎಂಥ ಮಾನವ ಜನ್ಮ ಏನು ಕೆಡಿಸ್ಬಿಟ್ರು, ಏನು ಕೊಟ್ರೆ ಸಿಕ್ಕಿತಪ್ಪ ಅಂತ ಹಾಳು ಮಾಡ್ಕೊಂಡಿಲ್ಲ. ಅಮೂಲ್ಯವಾದಂಥದ್ದು. ಅದ್ರ ಮಹತ್ವ ಗೊತ್ತಾಗಲಿಲ್ಲ ನಮ್ಗೆ. ಮನುಷ್ಯನ ಜನ್ಮದ ಮಹತ್ವ ಏನು ಅನ್ನೋದು ಗೊತ್ತಾಗಲಿಲ್ಲ. ಮನುಷ್ಯನ ಜನ್ಮದ ಕತ್ತಿ ಕಾರವಾರ ಮಾಡಿದ್ದಾನೆ. ಮನುಜ ಕುಲದ ಜನನದ ಲಾಭ ಯಾವುದು ಅಂದ್ರೆ ತನ್ನನ್ನು ತಿಳ್ಕೋಬೇಕಾದ್ರೆ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಪಡಿ ರಕ್ಷಣೆ ಮಾಡಿದ್ರೆ ಅಂದ್ರೆ ಅದ್ರೊಳಗೆ ಹಿಡಿನೂ ಬರ್ತದೆ. ಅದರಂತೆ ಜ್ಞಾನವನ್ನು ರಕ್ಷಣೆ ಮಾಡ್ಕೊಂಡ್ರೆ ಎಲ್ಲ ಐಶ್ವರ್ಯ ಇರ್ತದೆ ಅದ್ರಾಗ. ಕಂಟ್ಯಾನ ಹಕ್ಕಿ ಹಿಡಿಯಕ್ ಹೋಗಿ ಕೈಯನ್ನ ಹಕ್ಕಿನೂ ಹೋತಂತ. ಹಂಗ ವಿಷಯಾದಿಗಳ ಬೆನ್ನ ಹತ್ತಿ ಇದ್ದ ಸಮಾಧಾನ ಸಹಿತ ಕೇಳಿಸ್ಕೊಂಡಿಲ್ಲ. ನೆರಳಾಟ ಬಿಸಿಲಾಟ ಎಷ್ಟೊತ್ತಿರ್ತದೆ. ನಿನ್ ಸೌಕಾರಿಕಿ ಬಡತನ ಕಾಯಮಣ. ನಿಮ್ ಮಣಿತನದ ನಿಧಿ ಯಾವುದು? ಜ್ಞಾನ ನಿಧಿ ಹೌದಿಲ್ಲ. ಅದನ್ನ ಗಳಿಸೋದು ಕಠಿಣ. ಅದು ಗಳಿಸಿದ್ದನ್ನ ರಕ್ಷಣೆ ಮಾಡೋದು ಬಹಳ ಕಠಿಣ. ಅದು ಸುಖದಿಂದ ಇದ್ದವರೆಲ್ಲ ಹೆಂಗ ಸುಖದ ಹೊಂದಿದ್ರಿ ಅವರು? ಸುಖಿಗಳಾದವರೆಲ್ಲ ತಿಳುವಳಿಕೆಯಿಂದ ಆ ಸ್ಥಿತಿಯನ್ನು ಹೊಂದಿದ್ರಿಲ್ಲ. ಜ್ಞಾನದಿಂದ ಹೊಂದಲಿಕ್ಕೆ ಬರ್ತೈತಿ. ತಿಳುವಳಿಕೆಯಿಂದ ತಿಡಿಗೇಡ್ತನದಿಂದ ನಮಗ್ ದುಃಖ ಆಗೈತಿ. ದುಃಖದಿಂದ ಬಿಡುಗಡೆ ಆಗ್ಬೇಕಂದ್ರೆ ಅದಕ್ಕೆ ತಿಳುವಳಿಕೆನ ಸಾಧನ. ಅಜ್ಞಾನದಿಂದ ದುಃಖ, ಎಲ್ಲಾ ದುಃಖಕ್ಕೆ ಮೂಲ ಕಾರಣ ತಿಡಿಗೇಡಿತನದ. ಈ ದುಃಖದಿಂದ ಬಿಡುಗಡೆ ಆಗ್ಬೇಕಂದ್ರೆ ಜ್ಞಾನ ಒಂದೇ ಅದಕ್ಕೆ ಸಾಧನ. ತಿಳುವಳಿಕೆನ ಜ್ಞಾನಾದೇವತು ಕೈವಲ್ಯಂ ನತು ಕರ್ಮನ ಅಂತ. ಕೈವಲ್ಯ ಅಂದ್ರೆ ಮುಕ್ತಿ. ದುಃಖದಿಂದ ಬಿಡುಗಡೆ ಹೊಂದಬೇಕಾದ್ರೆ ನೀನು ಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡ. ಯಾವ ಜ್ಞಾನ? ತನ್ನ ಜ್ಞಾನ. ಜಗತ್ತಿನ ವಸ್ತುಗಳ ಜ್ಞಾನ ಅಲ್ಲ. ವಿಷಯ ವಸ್ತುಗಳ ತಿಳುವಳಿಕೆ ಎಷ್ಟೇ ಮಾಡ್ಕೊಂಡ್ರು ಸುಧಾ ನಿನ್ನ ಸಮಾಧಾನ ಶಾಂತಿ ಐತೆ ನೋಡು. ಹಿಂದೂಸ್ತಾನಕ್ಕೆ ಶ್ರೀಮಂತ ಅನಿಸ್ಕೊಂಡು ಹೈದರಾಬಾದ್ ನಿಜಾಮ ಸುಖ ಹೊಂದಿದ ನಾವು. ಹಿಂದೂಸ್ತಾನಕ್ಕೆ ಶ್ರೀಮಂತ ಅನಿಸ್ಕೊಂಡಿದ್ದು ಒಂದು ಕಾಲ. ಎಲ್ಲಾ ತರದ ಏದಿತ್ತು ಅವಾಗ. ಸುಖ ಹೊಂದಾಕ 101 ಹೆಂಡತಿ ಮಾಡ್ಕೊಂಡ್ರೆ ಸುಖ ಹೊಂದಾಕ ಆಗಲಿಲ್ಲ. 1 ಹೆಂಡತಿ ಮಾಡ್ಕೊಂಡ್ರೆ ಸುಖ ಹೊಂತೇನೆ. ಅಷ್ಟಿದ್ದು ಬಾಳ ಕಂಜೂಸ್. ಮನ್ಯಾಗ ಹರಕ್ ಚಾಪಿ ಮ್ಯಾಗ ಮಲ್ಕೊಳವ ಕುಂಡ್ರವ. ಮಂದಿ ಮನೆಗೆ ಹೋದಾಗ ಅಗದಿ ಶಿಸ್ತು ಬೇಕವ. ಚಾರ್ ಮಿನಾರ ಸೇದವ ಮನ್ಯಾಗಿದ್ದಾಗ, ಹೌದಿಲ್ಲ? ಅಲ್ಲಿ ಹೊರಗೆ ಹೋದಾಗ ಅಗದಿ ಚಲೋ ಭ್ರಷ್ಟಾಲ್ ಕೊಡ. ನಾವು ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ ಬಹಳ ಚೌಕಶಿ ಮಾಡ್ತಿದ್ದ. ಇಷ್ಟೆಲ್ಲ ಇದ್ದು ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ ಬಹಳ ಚೌಕಶಿ ಮಾಡೋದು. ಹಂಗಿರ್ತೈತೆ ಅವು. ಸುಖ ಹೊಂದಿದ ನಾವು. ಮಂದಿದೆ ಬರ್ಲಿ. ಅದು ತನ್ನ ಬಗ್ಗೆ ಬಹಳ ಚೌಕಶಿ ಮಾಡೋದು. ಮೈಸೂರು ಮಹಾರಾಜ ಸರ್ಕಾರ ಎಲ್ಲ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೂಡ ಹುಚ್ಚಿಡ್ದ ಸತ್ಯದ ಪಾಪ ಹುಚ್ಚಿಡ್ದು ಬಿಡ್ತು. ಅರಸೋತ್ತಿಗಿನ ಸರ್ಕಾರ ಎಲ್ಲ ತಾಪ ಮಾಡ್ಕೊಂಡ್ಬಿಟ್ಟು ಮುಟ್ಗೋಲ್ ಹಾಕಿಬಿಟ್ರು. ಏನ್ ಮಾಡೋದು? ಪಟಿಬ್ಯಾನ್ ಐತಿ ಅವ ಹುಚ್ಚಿಡ್ದು. ನಂದು ಹೋತಲ್ಲ ಎಲ್ಲ ಅಂತ. ಅದಕ್ಕೆ ಇದನ್ನ ಅವಲಂಬನ ಮಾಡಕ್ ಹೋಗ್ರಿ. ಯಾವ ಹೊತ್ನ್ಯಾಗ ಹೋಗ್ತೈತೋ ಯಾವ ಹೊತ್ನ್ಯಾಗ ಬರ್ತೈತೋ. ಇದು ಅದು ಇದ್ರೂ ಸುಖ ಕೊಡುದಿಲ್ಲ, ಇರ್ಲಿಕ್ಕೂ ಸುಖ ಇಲ್ಲ. ಅದನ್ನ ಅವಲಂಬಿಸ್ಕೊಂಡು ಸುಖ ಇಲ್ಲ ಅನ್ನೋದನ್ನ ತಿಳುವಳಿಕೆ, ಆ ತಿಳುವಳಿಕೆ ಗಟ್ಟಿ ಮಾಡ್ಕೋ.
ಆರಾಮ್ ಇರ್ಬೇಕಂದ್ರೆ ಇದನ್ನ ಅವಲಂಬನ ಮಾಡೋಂಗಿಲ್ಲ ನೋಡ್ರಿ. ಜಗತ್ತಿನ ಸಂಪತ್ತನ್ನ ಯಾಕೆ ವಿಷಯ ವಸ್ತುಗಳನ್ನ ಅವಲಂಬನ ಮಾಡೋಂಗಿಲ್ಲ. ಅದನ್ನ ಅವಲಂಬಿಸ್ಕೊಂಡು ಅದಿಲ್ಲ ಸಮಾಧಾನ ಶಾಂತಿ. ಜಗತ್ತಿನ ಮಾನ ಮರ್ಯಾದೆ ಹೊಗಳಿಕೆ ಬೇಕಾಗಿಲ್ಲ. ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ರಿ ಹೋಗು. ಅದೇ ಅದಕ್ಕೆ ಬೇಕಾಗಿತ್ತು. ಆರಾಮ್ ಇರ್ಬೇಕಂದ್ರೆ ಜಗತ್ತಿನ ಹುಡುಗಿ ಕೈ ಬಿಡಬೇಕಾಗತ್ತೆ. ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂತೇನ ನಾವು ಮೂರ್ಖವ. ನಾವು ಅದನ್ನ ಮಾಡಾಕ್ತೀವಿ. ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ನಂದು ಏನು ಕೆಲಸ ಇಲ್ಲ ಜಗತ್ತಿನಾಗ. ಅನ್ನವನು ಕೆಲಸ ಇದೆ. ನಾನು ಮಾಡ್ಬೇಕಾದದ್ದು ಏನೂ ಕೆಲಸ ಇಲ್ಲಪ್ಪ ಜಗತ್ತಿನಾಗ. ಏನಾರ ಮಾಡಾಕ ಸಂಕಟ ಬಂದಾಕ ಮಾಡೋದು. ನೀವು ಮಾಡಿದವ್ರು ಏನಾಗ್ಯಾರ ನೋಡ್ಕೋರಿ. ಸುಖ ಹೊಂದ್ಬೇಕಂತ ಏನೇನೋ ಮಾಡಿದಿ, ಆರಾಮದೇನು ಕೇಳ್ರಿ ನೀವು ಬೇಕಾದ್ರೆ. ಅದು ಮಾಡಿದವ್ರು ಏನಾಗ್ಯಾರ ನೋಡಿ. ಮುಂದುವರಿದವ್ರು ರಾಷ್ಟ್ರಗಳಂತಿರಲ್ಲ, ಅವು ಯಾವ ರೀತಿ ನೆಮ್ಮದಿ ಹೃದಯ ಸಂತಾಪ ವ್ಯಕ್ತಪಡಿಸ್ತಾವ. ನೆಮ್ಮದಿನೇ ಇಲ್ಲ. ಬರೀ ಇನ್ನ ಭೌತಿಕ ಅಭಿವೃದ್ಧಿ ಹೊಂದಬೇಕಪ್ಪ, ಇನ್ನ ಅದನ್ನ ಮಾಡ್ಬೇಕು. ಬಡ್ಕೊಂಡು ಎದಕ್ ಬಡ್ಕೋತಿ? ಕೆಲಸ ರೆಡಿ ಇದ್ದದ್ದನ್ನು ಹೊಂದಕ್ಕಾಗವಲ್ದಲ್ವ ನಿನಗೆ. ಅದ ಕಠಿಣ ಆಗೈತಿ. ನೀನ ಏನೂ ಮಾಡ್ಬೇಕಾಗಿಲ್ಲ ಅದನ್ನ ಹೊಂದಾಕ. ರೆಡಿ ಇದ್ದ ಸ್ಥಿತಿ ಅದು, ಆನಂದ ಸ್ಥಿತಿ ಅದು. ಏನಾರ ಮಾಡಿ ಹೊಂದಬೇಕಂತ ಹುಚ್ಚು ಪ್ರಯತ್ನ ನಡೆಸೀನಿ. ಲಿಂಗ ಧಾರಣ ಅಂದ್ರೆ ಏನು? ಜ್ಞಾನ ಧಾರಣ. ಇದನ್ನ ಎಲ್ಲಿ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದಲ್ಲಿ ಧಾರಣ ಮಾಡಕ್ ಬರ್ತದೆ. ಲಿಂಗ ಧಾರಣ ಮಾಡೋದನ್ನ ಕೊಳ್ಳಾಗ ಹಾಕೋದು, ಕೈಯಾಗ ಕಟ್ಬೋದು ಅಲ್ಲ ಲಿಂಗ ಧಾರಣ ಮಾಡೋದು. ಅದನ್ನ ಮಾಡ್ಕೊಂಡು ಸಂಪ್ರದಾಯ ಮಾಡ್ಕೊಂಡು ಹೊಡೆದಾಡ್ಕೊಂತ ಕುಂದಿರ್ತಿದ್. ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ. ಹೊಡೆದಾಡಕ್ತಾರಲ್ಲ, ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂತ. ಹೌದಿಲ್ಲ? ಎಲ್ಲ ಇವೆರಡು ನಡ್ಬರ್ಕ ಬಂದದ್ದು. ಇವೆರಡು ತೆಗೆದು ಹಾಕಿರ ಒಂದಾಕಾರಿಲ್ಲ ಎರಡು. ಇನ್ನು ವೀರಶೈವನು ಬೇಡ, ನೀನ್ ಲಿಂಗಾಯತನು ಬೇಡಪ್ಪ. ಎರಡು ಕಾಟ ಹಾಕವು. ಅದಿಲ್ಲ ಇರಾಕ್ ಬರ್ತತಿಲ್ಲ. ಎದಕ್ ಬೇಕಾಗ್ಯಾವ? ಅಭಿಮಾನ ಹಿಡ್ಕೊಂಡು ಏನ್ ಹೊಸದಾಗಿ ತಯಾರು ಮಾಡಿಕೊಟ್ರ ಇದ್ದ ಸ್ಥಿತಿ ಅದನ್ನ ಅಡಿಗೆ ಮನ್ಯಾಗಿಂದ ತಯಾರು ಮಾಡಿಕೊಟ್ಟನು. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದಿಲ್ಲ ಅದ. ನಾವು ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಅದನ್ನ ಅಭಿಮಾನ ಹಿಡ್ಕೊಂಡು ಗುಂಪು ಕಟ್ಕೊಂಡು ಹೊಡೆದಾಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಅದು. ಅದು ಗುಂಪು ಪರಿಚ್ಛನ್ನತ್ವ ಭಾರತ. ಹಿಂಗಾಗಿ ಅದ ಒತ್ತಟೆ ಮೂಲೆಯಾಗಿ ಉಳಿತೈತಿ. ವ್ಯಾಪಕವಾಗಿ ಇರ್ಬೇಕದು. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರ್ಬೇಕು ಅಂತ ಹೇಳಿ ರೆಡ್ಡಿ ಇಲ್ಲ. ನೀನ್ ಲಿಂಗಪ್ಪನ ಪೂಜೆ ತಗೊಂಡು ಏನ್ ಮಾಡೋದು? ಜಗತ್ತಿಗೆ ಉಪಯೋಗ ಬರ್ತತನ ಅದು? ಏನ್ ಹಂಗಂದ್ರ ಅಂತಾರ. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದದ್ದಲ್ಲ. ಅಜ್ಜವ್ರು ಅದನ್ನ ಹೇಳ್ತಿದ್ರು. ನಿಮ್ ಹಿಂದಿನ ಋಷಿಮುನಿಗಳು ಹೇಳಿದ್ದಪ್ಪ, ಇದನ್ನ ಹೇಳಿದ್ದಲ್ಲ. ಅನಾಧಿಕಾರದಿಂದ ನಿಮ್ಮ ಋಷಿಮುನಿಗಳು ಹೇಳ್ಕೊಂತ ಬಂದದ್ದನ್ನ ನಾ ನಿಮಗೆ ನೆನಪಿಗೆ ತಂದು ಕೊಡತ್ತೇನೆ. ಅದನ್ನ ನಾವು ಆ ರೀತಿ ಇದ್ದು ಅದನ್ನ ಅನುಭವಿಸ್ಬೇಕಾಗಿತ್ತು. ನಾವು ಇದ್ದು ತೋರ್ಸಿ ಹೋಗ್ಯಾರ ಅವರು. ಬಸವ ಹೊಸದಾಗಿ ವೇದ ಉಪನಿಷತ್ತು ಬಿಟ್ಟು ಮತ್ತೇನಾರು ವಚನ ಬರ್ದ ನಾನು? ಯಾಕ್ರಿ? ವೇದಗಳಲ್ಲಿ ಅದನ್ನ ಅದಾವಿಲ್ಲ ಮೊದಲ ಅವು. ಈ ಹೊಸದಾಗಿ ಏನ್ ಮಾಡಿದ್ರು ವಚನ? ಏನೋ ಹೆಂಗಸೂರ್ ತಾಟ ಏನಾದ್ರು ಕೆಲಸ ಅದ? ವಚನ ಬರ್ಕೊಂತ ಕುಂದ್ರುದು. ಯಾಕ್ರಿ? ಏನ್ ಮಾಡಿದ್ನಿ? ನೇರವಾಗಿ ಅನುಭವ ನೋಡ್ಕೊಳ್ಳೋದು ಬಿಟ್ಟ ಆ ಶಬ್ದ ಜೋಡಿಸ್ಕೊಂತ ಕುಂದ್ರುದು. ಹೌದಿಲ್ಲ? ಎದಕ್ ಬೇಕಾಗಿದೆ? ಅದೊಂದು ಪಾಂಡಿತ್ಯ. ಯಾಕ್ರಿ? ಶಬ್ದ ಪಾಂಡಿತ್ಯ. ಅದು ಅಹಂಕಾರ ಬಂದ್ಬಿಡ್ತೈತಿ. ಏನ್ ಮಾಡವ? ಅದಕ್ಕೆ ಯಾವುದೇ ಸಂಪ್ರದಾಯ, ಯಾವುದೇ ಮತ ಬೇಡ ನಮ್ಗೆ. ಎದ್ರಾಗ ನಾವು ಆಗೋದು ಬೇಡ. ನಾವು ಎತ್ತರವ್ರು ಆಗೋದು ಬೇಡ. ನಮ್ಮಂಗ ನಾವು ನಮ್ಮ ಮೂಲ ಸ್ಥಿತಿ ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಅದ್ರೊಳಗೆ ಏನೂ ಬದಲಾವಣೆ ಆಗುದು ಆಗೇ ಇಲ್ಲ, ಆಗುದೂ ಇಲ್ಲ. ಜನಿವಾರ ಅಂದ್ರೆ ಜನನ ಮರಣ ನಿವಾರಣೆ ಮಾಡ್ತಕ್ಕಂಥದ್ದಕ್ಕಂತಾರೆ ಜನಿವಾರ. ಜನನ ಮರಣ ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಮಾಡುವಂತಹದ್ದಕ್ಕೆ ಜನಿವಾರ ಅಂತಾರೆ.
ಹಾಕಿದ ಜನಿವಾರವ ನುಗ್ಗಿದ ಭವಭಾರವ ಅಂತ ಶರೀ ಪುರಂದರ ಗುರುನಾಥ ಜನಿವಾರ ಸಾಬರಾಮದಾನಿ ಅವ್ರು ಚಂಡಿಕೆ ಜನಿವಾರ ಬಿಟ್ಕೊಂಡು ಅವ್ರ ಅಭ್ಯಾಸಕೊಂಡ್ರ ಅವ್ರ ಚಂಡಿಕಿಲ್ಲ ಜನಿವಾರ ಇಲ್ಲ. ಇವ ಅಭ್ಯಾಸಕೊಂಡ್ರವ ಇವ ಅಲ್ಲಿ ಹೋಗವ ಇವ್ ನಿಂಬಾಕೊಂಡ್ರೆ ಸರಿ ಅವನು ಸಾಬ್ರಾಮ ನಮ್ಮ ಬರೋಂಗಿಲ್ಲ ಹೆಂಗೆಲ್ಲ ಇತ್ತು ಅವಾಗ. ಅದನ್ನ ನೋಡ್ಲಿಲ್ಲ ಅವರು ಶರೀಫ್ ಇವರು ಗೋವಿಂದ ಭಟ್ರು. ಅವ್ ಮುಸಲ್ಮಾನರವನ ಹಾರವನ ಭೇದ ಭಾವ ಮಾಡಲಿಲ್ಲ. ಏನ್ ಬಾಳ ಇತ್ರಿ ಅವಾಗ. ಈಗಂತ ಈಗೂ ಐತಿ ಅದು. ನಾವು ಕಾಶಿಗೆ ಹೋದಾಗ ಗುರುಗಡಿಗೆ ತೋರಿಸಿದಾಗ ಬಿಟ್ರು ನಮ್ಮನ್ನ. ಗಂಗೈನಗರ ಅಂತ ಇತ್ತು ಬೇಷ ಇಲ್ಲಾಂದ್ರೆ ವಸ್ತಿ ಎಲ್ಲಿ ಕೊಡ್ತಿದ್ದಿಲ್ಲ ನಮ್ಗೆ. ಜಂಗಮವಾಡಿ ಮಠದಾಗ ವಸ್ತಿ ಇದ್ದೀವಿ ಅಲ್ಲಿ. ಗುರುಗಡಿಗೆ ತೋರಿಸಿದಾಗ ಇದು ಕೊಟ್ರು. ಅದು ಹೆಂಗ ಎಷ್ಟರದ ಅಭಿಷೇಕ ಮಾಡ್ತೀರಿ ನೀವು ಅನ್ನೋದು ಕೇಳಿ ನಮಗ ಕೂಲೆ ಕೊಡ್ತಾರ ಅವ್ರು. ಏನ್ ನಾವ್ ಕಡಿಮೆ ಮಾಡ್ತೇವಂದ್ರ ಸುತ್ತ ಕಡೆ ಚಾಪಿ ಹೋದ ಒಂದಷ್ಟ ಹಾ ಅಭಿಷೇಕ ಮಾಡುದ ಎಷ್ಟರದ್ ಮಾಡ್ಸಿದ್ರಿ ಅವಾಗ ನೆನಪೈತೇನ? ಕಡಿಮೆ ಮಾಡ್ಸಿದ ಕೂಲೆ ಕಡಿಮೆ ಕೂಲೆ ಕೊಟ್ರ. ಅದಕ್ಕೆ ಬರೀ ಅದ ಅಭಿಮಾನ. ಅವರು ಇವತ್ತಿ ಪಟ್ಟ ಗುಣಗಡಿಗೆ ನೋಡ್ದ ಮಠದ ಅಭಿಮಾನವಲ್ಲ. ಅದಿಲ್ಲೇ ಊಟ ಕುಂಡಿಸ್ತಿದ್ದಿಲ್ಲ. ಇಲ್ಲೇ ಮುರುಘಾ ಮಠದಾಗ ತಿತ್ತೇನ ಲಿಂಗಪ್ಪ ಇರ್ಲಿಕ್ಕೆ ಊಟ ಕುಂಡಿಸ್ತಿದ್ದಿಲ್ಲ. ಹೇಳಂತಿದ್ರು. ಸ್ವರೂಪ ಜ್ಞಾನ ಅಂತಃಕರಣ ಪರಿಶುದ್ಧಿ ಇದ್ದಾಗ ಇದನ್ನ ಹೊಂದಕ್ ಸಾಧ್ಯ ಐತಿ ನೋಡ್ರಿ. ಏನ್ ವಿಷಯ ಜ್ಞಾನಕ್ಕೆ ಶುದ್ಧ ಅಂತಃಕರಣ ಬೇಕಾಗಿಲ್ಲ. ಹೊಲಸು ತುಂಬಾಕ ಬಂಗಾರದ ಬುಟ್ಟಿ ಅದಕ್ಕೆ ಬೇಕಾಗಿದ್ರಿ. ಹೊಲಸು ತುಂಬಾಕ ಬಂಗಾರ ಬುಟ್ಟಿ ಅವಶ್ಯಕತೆ ಇಲ್ಲ. ಎಂತಾದ್ರ ಆದ್ರೆ ನಡಿತೈತಿ. ಜಗತ್ತಿನ ಜ್ಞಾನ ಮಾಡ್ಕೊಳಕ ಮನಸ್ಸು ಅಂತಃಕರಣ ಸ್ವಚ್ಛ ಬೇಕಾಗಿಲ್ಲ. ಆದ್ರ ಸ್ವರೂಪ ಜ್ಞಾನ ಮಾಡ್ಕೋಬೇಕಾತಂದ್ರ ಅಂತಃಕರಣ ಪರಿಪಕ್ವೇ ಲಭ್ಯ. ಪರಿಶುದ್ಧವಾದ ಅಂತಃಕರಣ ಇದ್ರೆ ಮಾತ್ರ ಇದು ಅನುಭವ ಬರ್ತದೆ. ಅದಕ್ಕೆ ನಾವು ಅಂತಃಕರಣ ಪರಿಶುದ್ಧಿಗಾಗಿ ಪ್ರಯತ್ನವನ್ನು ಮಾಡ್ಬೇಕು. ಅಂತಃಕರಣ ಪರಿಶುದ್ಧಿ ಮಾಡ್ಬೇಕ. ಈಗಿರ್ತ ಪ್ರಯತ್ನ ಮಾಡಿದ್ರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವೋ ಏನೋ ಅಂತ. ಅಂತಃಕರಣ ಮಲಿನ ಹೋಗ್ಬೇಕಾಗ್ತದೆ. ಅದಕ್ಕೆ ನಮಗೆ ಇದಾಗುದಿಲ್ಲ. ಅನುಭವಕ್ಕೆ ಯಾಕೆ ಬರುವಲ್ಲ ಅಂದ್ರೆ ಅಂತಃಕರಣ ಮಾಲಿನ್ಯ ಹೋಗವಲ್ದು. ವಿಷಯದ ವ್ಯಾಮೋಹ, ಹೃದಯಗತವಾದಂತಹ ಭೋಗ ವಾಸನೆಗಳದಾವಲ್ಲ, ಅದರಿಂದ ಅಂತಃಕರಣ ಮಲಿನ ಆಗೈತಿ. ಸಮೂಲವಾಗಿ ಭೋಗ ವಾಸನ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊಂಡಾಗ ಅಂತಃಕರಣ ಪರಿಶುದ್ಧಿ ಆಗ್ತೈತಿ. ಎಳ್ಳಷ್ಟು ಉಳಿಬಾರ್ದು. ಜಗತ್ತಿನಾಗ ಏನಾರು ಹೊಂದಬೇಕು ಅನ್ನೋದು. ನೋಡಿದ ಕೂಡಲೇ ಪಸಿಗೆ ಬೀಳ್ತಿ ಅದಲ್ಲ. ಎಲ್ಲಾ ವಾಸನ ನಾಶ ಮಾಡ್ಬೇಕು. ಅದಕ್ಕೆ ಸನ್ಯಾಸ ಅಂತಾರ. ಪೂರ್ಣ ನೀ ಸನ್ಯಾಸ ಆದಾಗ ಅಂತಃಕರಣ ಸ್ವಚ್ಛಕತೆ. ತ್ಯಾಗ ಮಾಡಿದಾಗ. ಸನ್ಯಾಸ ಅಂದ್ರೆ ತ್ಯಾಗ. ಈ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಂಡು ಹೋಗುದು. ಅದಕ್ಕೆ ಸನ್ಯಾಸ ಅಂತ. ತಿನ್ಬೇಕನ್ನೋ ಆಶಯ ಇಲ್ಲ, ನೋಡ್ಬೇಕನ್ನೋದಿಲ್ಲ, ಮುಟ್ಬೇಕನ್ನೋದಿಲ್ಲ, ಮೂಸಿ ನೋಡ್ಬೇಕನ್ನೋದಿಲ್ಲ, ಯಾವುದೇ ತರದ ವಾಸನ ಇಲ್ಲದಂಗ ಮಾಡ್ಕೋದು. ಅದಕ್ಕೆ ಸನ್ಯಾಸತ್ವ ಅಂತಾರ. ನೀ ಸೋಗ್ ಹಾಕೊಂಡು ಅಡ್ಡಾಡಿದ್ರೆ ಹೋಗ್ಬಿಡ್ತಾವ ನಾವು. ಸನ್ಯಾಸ ಅಂದ್ರೆ ಸೋಗ್ ಹಾಕೋದು ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧನೇ ಇಲ್ಲ. ಒಳಗ ಅಂತರಂಗದಲ್ಲಿ ಬಿಡೋದು. ಹೊರಗೆ ಏನಾದ್ರು ತೋರ್ಸಾಕ್ ಬರುತ್ತೆ. ನಾವು ತಲಿ ಬೋಳಿಸ್ಬಿಟ್ಟು ಸನ್ಯಾಸಿ ಆಗ್ಬಿಟ್ಟೆ ನೀ. ಯಾಕ್ರಿ ಚಲೋ ಅಂಗಿ ಹಾಕೋಣಪ್ಪ. ಯಾಕ್ರಿ ಜರ್ತಾರಿ ಬರ್ಜರಿ ರಾಜ್ ಪೋಷಾಕ್ ಹಾಕ್ಯಾನಂದ್ರ ಸನ್ಯಾಸಿ ಆಗಕ್ ಬರ್ಲು. ಹರಕಂಗಿನ ಹಾಕೋಬೇಕನ, ಬತ್ಲೆನ ಅಡ್ಡಾಡ್ಬೇಕನ ಸನ್ಯಾಸಿ ಆಗ್ಬೇಕಂದ್ರ. ಯಾಕ್ರಿ ಹಂಗಾರ ದನಗಳೆಲ್ಲ ಬತ್ಲೆನ ಅದಾವು, ಅವಕ್ಕೂ ಸನ್ಯಾಸಿ ಆಗ್ಬೇಕಾಯ್ತಾವು. ಬತ್ಲೆ ಅಡ್ಡಾಡ್ರ ಸನ್ಯಾಸ. ಮನಸ್ಸು ಬತ್ಲೆ ಮಾಡ್ಕೋ, ಮನಸ್ಸು ಖಾಲಿ ಮಾಡ್ಕೋ. ಮನಸ್ಸಿನಾಗ ಯಾವುದೇ ತರದ ವಾಸನೆಗಳನ್ನ ಉಳಿಲಂಗ ಅವನು ಈಗ
ಒಳ್ಳೆ ಸಮಯ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತಿ. ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳಿಕ್ಕೆ ವಿವೇಕದಿಂದ ಆ ಕೆಲಸ ನಾವು ಮಾಡಾಕ್ ತಯಾರಿಲ್ಲ. ಮತ್ತಟು ವಾಸನೆಗಳನ್ನು ಒಬ್ಬರು ನೋಡಿ ಒಬ್ಬರು ನಾನು ಹಂಗ ಮಾಡ್ಬೇಕು, ನಾನು ಹಂಗ ಮಾಡ್ಬೇಕು. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಅದನ್ನ ವಿಚಾರ ಮಾಡೋದಿಲ್ಲ ನಾವು. ಗಸಕ್ಕನ ನಾನು ಹಂಗ ಮಾಡ್ಬೇಕಪ್ಪ, ಅವನಂಗನ ಆಗ್ಬೇಕು. ಯಾರಂಗೂ ನೀ ಆಗಕ್ ಹೋಗ್ಬೇಡ, ನಿನ್ನಂಗ ನೀ ಆಗಿ ಇರಾಕಲಿ. ನೀನಾಗಿದ್ರ ಆರಾಮಿರ್ತಿ. ಯಾರಂಗಾರ ಆದ ಅಂದ್ರ ತೋರ್ಕಿ ಒಳಗೆ ಏನಾರ ಹಾಕೊಂಡು ಕೂತಿ ಅಂದ್ರ ಅದ ಬದಲಾವಣೆ ಆಗುದ. ನಾವು ಇದ್ದ ಸಮಾಧಾನ ಕಳ್ಕೋತೀನಿ. ಏನ್ ನಾ ಹಂಗಾಗ್ಬೇಕು ಹಿಂಗಾಗ್ಬೇಕು ಅದನ್ನ ಹುಚ್ಚು ಬಿಡೋದು ನೀನು. ಏನ್ ಇದ್ದಕ್ಕಿದ್ದಂಗ ಇದ್ದೆ ಅಂದ್ರ ನೀ ಹೆಂಗದಿ ಹಂಗ ಇದ್ದಕ್ಕಿದ್ದಂಗ ಇರಾಕಲಿ. ಯಾವ ಗದ್ಲನೂ ಇಲ್ಲ. ಏನ್ ಇದ್ದಕ್ಕಿದ್ದಂಗಿದ್ರೆ ನಿನಗೆ ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ ಅಂತ. ಹೌದಿಲ್ಲ? ನೀ ಏನಕ್ಕೇನಾರ ಅವ್ರಂಗ ಆಗ್ಬೇಕು ಇರಂಗ ಹೆಂಗಾರ ಆಗಿದ್ದೆಲ್ಲ ಹೋಗುದನ. ಅದು ಹೋಗುದಾಗ ಏನ್ ಮಾಡವ? ಆಗದೆ ಹೋಗದೆ ಯಾವಾಗಲೂ ಇದ್ದಕ್ಕಿದ್ದಂಗ ಇದ್ದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ. ಹಂಗಿರಕರಿ. ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ದಿನದ ಅಭ್ಯಾಸ ಬೇಕಿದಕ್ಕೆ. ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಗ್ಬೇಕಾತಂದ್ರೆ ನಮ್ಮ ಇರುವಿನ ಅನುಭವ ನಮಗೆ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ. ನಿರಂತರ ಅಭ್ಯಾಸ ಮಾಡಿದಾಗ ಸಹಜ ಸ್ಥಿತಿ ಅಂತಾರೆ ಅದಕ್ಕೆ. ಸಹಜಾವಸ್ಥೆ. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದರೆ ಎಲೆವೇ ಇಲೇ ಕಾಕು ಮಾನಸವೇ ನಿನಗದ್ರೊಳಿ ನುಂಟು. ಈ ಕಾಗಿ ಅಂತ ಮನಸ್ಸ ಏನೈತಿ ನಿನಗದ್ರಾಗ? ಯಾಕೆ ಸುಳ್ದಾಡ್ತಿ ಅದ್ರಾಗ? ಎಚ್ಚರಾದ ಕೂಲೆ ಚಾಲುವಾತ್ಪ ವ್ಯಾಪಾರ. 5 ಇಂದ್ರಿಯಗಳ ವ್ಯಾಪಾರದಾಗ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಹಂಗ ಬಡ್ಕೋಂದೈತಿ. ಬಾಳೆದಾಟ ಎದ್ರ ಸಂಬಂಧ ಹುಡಿ? ಇದ್ರಾಗ ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಹುಡುಕೋ ಸಂಬಂಧ ಹೋದಿಲ್ಲ. ಅದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರ್ ನೋಡ್ಕೊ. ಇನ್ನೂ ಆಗ್ಬೇಕನ್ನೋದು ಐತಿ. ಯಾಕ್ರಿ ಇನ್ನೂ ಮುದುಕಾದ್ರೂ ಬಿಡುವಲ್ಲೆಲ್ಲೋ ಅದ್ರಾಗ ಹಣಿಕೆ ಹಾಕೋದು. ಏನ್ ಕಂಡೆ? ಇಲ್ಲಿ ತನಕ ಕಂಡಿಲ್ಲ. ಮುದುಕಾಗೋ ಮಠ ಅದನ್ನ ಮಾಡಿದಲ್ಲ. ಏನ್ ಕಂಡಿಪ? ಏನ್ ಗಳಿಸಿದಿಪ? ಗಳಿಸಿ ಏನ್ ಮಾಡಿದಿ? ಏನ್ ಕಂಡಿ? ಅದ್ರಾಗ ಸುಖ ಸಿಗ್ತೇನೆ, ನೆಮ್ಮದಿ ಒಂದ್ ಸ್ವಲ್ಪ ಲವಲೇಶರ. ಅದ್ರ ಸಂಬಂಧ ನೀವು ಹೊಟ್ಟಿ ಬ್ಯಾನ್ ಹಚ್ಕೊಂಡು ಮತ್ತ ಏನಾರ ಆತ ಸಮಾಧಾನ ಶಾಂತಿ ಇದಕ್ಕಿದ್ದಂಗೆ ಇರುದಿಲ್ಲ. ಅವ ನೀ ಗಳಿಸಿದ ವಸ್ತುಗಳು ಇದಕ್ಕಿದ್ದಂಗೆ ಇರುದಿಲ್ಲ. ಅವು ಇನ್ನೂ ಹಾಗೆ ಇರ್ತಾವ. ನಾವು ಅಯ್ಯೋ ಯಪ್ಪ ನಂದಿದು, ನನ್ನ ಹೊಲ, ನನ್ನ ಮನೆ, ನಿನ್ನ ಯಾರ್ದೋ, ಇವತ್ತಿನಿಂದ ನಾಳೆ ಯಾರ್ದೋ ಆಕತಿ. ಇದು ಬದಲಾವಣೆ ಆಗೋದು ಜಗದ ನಿಯಮ ಹಂಗಾಯ್ತು. ನಿನ್ನದನ್ನೋದು ಯಾವುದೂ ಇಲ್ಲ. ನಾನು ನನ್ನದು ಅನ್ನೋದನ್ನು ಬಿಡೋದನ್ನು ಹುಚ್ಚು. ಯಾವುದೂ ನಾನಲ್ಲ, ನನ್ನದು ಅಲ್ಲ. ಈ ಬದಲಾವಣೆ ಆಗೋದು. ಬದಲಾಗದೆ ಇದ್ದದ್ದು ಒಂದ ನನ್ನ ಸ್ವರೂಪ. ಅದು ಯಾವ್ದು ನೀನು, ಯಾವ್ದು ನೀನಲ್ಲ, ಅದನ್ನು ವಿಚಾರ ಮಾಡಿ ತಿಳ್ಕೊ. ಈಗ ಮನುಷ್ಯನ ಜನ್ಮದಾಗ ಆತ್ಮ ಮತ್ತು ಅನಾತ್ಮದ ಬಗ್ಗೆ ವಿಚಾರ ಮಾಡು. ನೀನಲ್ಲದ್ದು ಯಾವುದು, ನೀನ್ ಯಾವುದು? ಇದ ಮನುಷ್ಯನ ಜನ್ಮದ ಲಾಭ. ತಿಳ್ಕೊಂಡು ಆತ್ಮ ನೀ ಯಾರನ್ನು ಗಟ್ಟಿ ಖಾತ್ರಿ ಮಾಡ್ಕೊಂಡು ನಿನ್ನ ಭಾವದಾಗ ಇರಾಕಲಿ. ಆತ್ಮ ಭಾವದೊಳಗ ಅಂದಾಗ ನೀ ಆರಾಮಿರ್ತಿ. ಇಲ್ಲ ಅಂದ್ರೆ ಇದ್ದ ಸಮಾಧಾನ ಕೆಡಿಸ್ಕೊತೀನಿ. ಇಲ್ಲದನ್ನ ಆರೋಪ ಮಾಡ್ಕೊಂಡು ಅಜ್ಞಾನದಿಂದ ನೀ ಮರೆತು ನೀ ಅಲ್ಲದನ್ನ ಆರೋಪ ಮಾಡ್ಕೊಂಡ ನಿರಂತರ ದುಃಖವನ್ನು ಹೊಂದಬೇಕಾಗ್ತದೆ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಇದ ಲಾಭ. ಬಾಕಿದ ಏನು ಮಾಡೋ ಕೆಲಸ ಇಲ್ಲ ನೀನು. ಈ ಶರೀರಾದಿಗಳು ಬರೋಕ್ಕಿಂತ ಮೊದಲ ಹೆಂಗಿರ್ತಿ, ಇದು ಹೋದ ಮ್ಯಾಗ ಹೆಂಗಿರ್ತಿ, ಇರುವಂಗ ಐತೆ. ಅದು ಇದ್ದು ಇರುವಿನಲ್ಲಿ ಏನು ಬದಲಾವಣೆ ಆಗಿಲ್ಲ. ಎಲ್ಲಿ ಆಗೈತಿ? ನಿನ್ನ ಮನಸ್ಸಿನೊಳಗೆ ಹಿಡ್ಕೊಂಡು ಕುಂತಿಯಲ್ಲ, ಮನಸ್ಸಿನೊಳಗೆ ಏನಾರ ಆಗೈತಿ. ಇದ್ದ ಇರುವಿನಲ್ಲಿ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಏನೈತಲ್ಲ, ಅಲ್ಲಿ ಏನೂ ಆಗಿಲ್ಲ. ಇರುವಂಗೈತೆ. ಅಂತಹದ್ದು ನನಗ ಅನುಭವ ತಂದು ಕೊಟ್ಟೆಲ್ಲ ಗುರುನಾಥ. ನಿನ್ನ ಉಪಕಾರ ಹೆಂಗ ನಾನು ಮರಿಲಿ ಅಂದ. ಈ ನಾಮರೂಪಗಳೆಲ್ಲ ಮಧ್ಯಂತರದಲ್ಲಿ ಬಂದಿದ್ದು ನಾನು ನನ್ನದು ಅಂತ ಅಭಿಮಾನಿಸಿ. ಯಾಕ್ರಿ? ತಾಮಸ ಮತಿಯೊಳಗಾಗಿ ಅಜ್ಞಾನದೊಳಗೆ ಬಿದ್ದು ಒಳ್ಳೆಯಾಡಿನಲ್ಲ. ಯಾವಾಗಲೂ ಇದ್ದ ವಸ್ತುಪ ನೀನು, ದೇವ್ರ ನೀನಿದ್ದಿ ಅನ್ನೋದು ಅನುಭವ ತಂದು ಕೊಟ್ಟೆಲ್ಲ ಗುರುನಾಥ.
ನಿನ್ನಯ ಕರುಣದಳು ಎನ್ನ ತತ್ವದ ಇರವನು ಅರಿದು ನಿತ್ಯ ಸುಖಿಯಾದೆ ನಾನು. ಎಂಥ ಒಂದು ನಮಗೆ ಉಪಕಾರ ಮಾಡಿದೆವು ಗುರುನಾಥ. ನಾವು ತಪ್ಪು ತಿಳುವಳಿಕೆ ಒಳಗಿದ ನಾನು ನನ್ನದು ಅಂತ ಯಾರ ಬಿಟ್ಟ ಶರೀರ, ಯಾರ ಇಟ್ಟ ಹೆಸರು ನಾನು ಅಂತ ತಿಳ್ಕೊಂಡು ಜನ್ಮ ಜನ್ಮಾಂತರ ತಿರುಗಿನಿಲ್ಲ ಇದ್ರ ಅಭಿಮಾನ ಹಿಡ್ಕೊಂಡು. ಇದಕ್ಕಿದ್ದಂಗೆ ಯಾವ ಜನ್ಮ ಶರೀರ ಉಳಿದಾವೆ, ಯಾವ ಜನ್ಮದ ಹೆಸರು ಉಳಿದಾವೆ, ನಾಮರೂಪಗಳೆಲ್ಲ ಕಲ್ಪಿತಾವ. ಆದ್ರೆ ನೀನು ಇರು ಅದನ್ನು ಕಲ್ಪಿಸ್ಲಿಕ್ಕೆ ಬರ್ತದೆ, ನಿನ್ನನ್ನು ಕಲ್ಪಿಸ್ಲಿಕ್ಕೆ ಬರ್ತದೆ. ಏನ್ ಈ ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ. ಅದು ನಾಮ ರೂಪಗಳೆಲ್ಲ ಇದು ಮಾಯಾಂಶ, ಇವನ್ನೆಲ್ಲ ತೆಗೆದು ಹಾಕಿದೆ. ನಾಮರೂಪಗಳೆಂಬ ಮಾಯಾಂಶಗಳನ್ನೇ ಪೀರ್ಚಿ ಅದನ್ನ ಬಿಟ್ಟು ಇದ್ದದ್ದು ಏನೈತೆಲ್ಲ ಅರಿವು ಇರುವ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡು, ಅದ್ರ ಕಡೆ ಎಲ್ಲ ಕೊಡುವಂತ ಎಚ್ಚರಗೊಳಿಸ್ತಾರೆ. ತಾವು ಆ ಸ್ಥಿತಿಯನ್ನು ಪಡೆದು ಇನ್ನುಳಿದವರಿಗೆ ಅದನ್ನ ಮಾರ್ಗದರ್ಶನ ಮಾಡಿದ್ರು. ಈ ನಾಮರೂಪಗಳು ಮಿಥ್ಯದವ, ಅದು ನಾನು ನನ್ನದು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ ಬಿಡದನ್ನ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದ ಏನೈತಲ್ಲ ಅದು ಬದಲಾವಣೆ ಆಗ್ಲೇ ಇದ್ದದ್ದು. ಅದ ನಿನ್ನ ಸ್ವರೂಪ, ಅದ ನಿನ್ನ ಮನಿ, ಅದ ನಿನ್ನ ಊರು. ನೀವು ಈ ಶರೀರ ಇರೋ ಮನಿ ನನ್ನ ಮನಿ ಅಂತಿ. ಯಾಕ್ರಿ? ಈ ಶರೀರನು ನಿನ್ನ ಮನಿ ಅಲ್ಲ, ಶರೀರ ಇರೋ ಮನಿನೂ ನಿನ್ನ ಮನಿ ಅಲ್ಲ. ಎಷ್ಟು ಮಂದಿ ಮನಿ ಐತಿ ಅದು? ಶರೀರ ಮನಿಯಾಗ ನೀ ಶರೀರ ಇರೋ ಮನಿ ಎಷ್ಟು ಮಂದಿ ಐತಿ? ಅದ ಪ್ರತಿಯೊಬ್ಬರು ನನ್ನ ಮನಿನ ಅಂತಾರ. ಅದಕ್ಕೆ ನೀನು ನನ್ನ ಮನಿನ ಅಂತಿ. ಅದ್ರಾಗ ಇದ್ದದ್ದು ಎಲ್ಲ ಮನ್ಯಾಗ ಇಲ್ಲಿ ಯಾಕೆ ನಾವು ನನ್ನ ಮನಿನ ಅಂತಾವು, ಹೌದಿಲ್ಲ? ನೀನು ನನ್ನ ಮನಿನ ಅಂತಿ, ನಾನಾ ಹಾಕ್ಸೇನಪ್ಪ ನನ್ನ ಮನಿ. ಅದ್ರ ಜೋಂಡಿಗೆ ಜಾಡ್ಬಿಡು ಅವೆಲ್ಲ ಇರಿಬಿ ಅವು ನನ್ನ ಮನಿನ ಅಂತಾವು. ನೋಡೋಣ ಹೊರಗೆ ಹಾಕ್ಪ ಅವನು. ಯಾಕ್ರಿ ಆಕೈತೆ ನಿನಗೆ? ನೀ ಕಾಯಂ ಇರ್ತೇನ ಮನ್ಯಾಗ? ಮನೆ ಯಾಕೆ ಇಷ್ಕಾರ ಹೋತಪ್ಪ, ಇದು ನೋಡಪ್ಪ ಎಲ್ಲ ಇನ್ನ ಐತಿ, ಓಪನಿಂಗ್ ಮಾಡಲೇ ಹೋತ್ಲಿ ಇದಂತ, ಹೌದಿಲ್ಲ? ಬಡ್ಕೊಂಡು ಅದಕ್ಕೆ ಹೋದ್. ಈ ನೌಕರಿ ಮಾಡೋರಿಗೆ ಪೆನ್ಷನ್ ಆಗಿ ಮನೆ ಹಾಕ್ಸಕೈತಿ ಅಂದ್ರೆ ಗತಿನ ಮುಗಿದಿರ್ತಾವ. 60 ವರ್ಷ ಮುಗಿದಿರ್ತೈತಿ, ಮನೆ ಹಾಕ್ಸೋರಾಗೆ ಅದ್ರ ಆಯುಷ್ಯನ ಹೋಗ್ಬಿಟ್ಟಿರ್ತೈತಿ, ಓಪನಿಂಗ್ ಮಾಡಿರೋಗೆ ಸತ್ತು ಹೋಗತಿ. ಏನ್ ಮಾಡೋದು, ಹೌದಿಲ್ಲ? ಅದಕ್ಕೆ ಎಲ್ಲಿಯೂ ನಿಲ್ಲದಿರೋ ಮನೆ ಎಲ್ಲಿಯೂ ಕಟ್ಟದಿರು ಅಂತ. ನಿನ್ನ ಕೆಲಸ ಮಾಡ್ಬೋದು, ಬಾಕಿ ಉಳಿತೈತಿ. ಬರೀ ಇದ್ರಾಗ ಆಯುಷ್ಯ ಹೋಗ್ಬಿಡ್ತೀನಿ. ಮನೆ ಹಾಕ್ಸಿನೇ ಇದನ್ ಮಾಡೀನಿ, ಏನ್ ಅಜ್ಜಾರು ಮತ್ತ ಅವನ್ನೆಲ್ಲ ಯಾಕೆ ಮಾಡಕ್ ಹೋಗ್ಲಿಲ್ಲ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಏನ್ ಅದನ್ನೇನು ಹೊಳ್ಳಿ ನೋಡ್ಲಿಲ್ಲ. ನೋಡಿಲ್ ನಿಮ್ಮ ಅಪ್ಪನ ಬಾಳೆ ಹೆಂಗೈತೆ ಅಂತ ನೋಡ್ಬಾ, ಇಲ್ಲಿ ತೋರಿಸ್ತಾನೆ ಬಾ. ದೇವಮ್ಮನ ಒಂದಿನ ಹೋದಾಗ ನಾನು ಎದಕ್ಕೂ ಹೋಗಿದ್ದೆ ನಾನು. ಬಾಯ್ ನಿಮ್ಮ ಅಪ್ಪನ ಬಾಳೆ ಹೆಂಗೈತಿ ನೋಡ್ಬಾ, ಇಲ್ಲಿ ತೋರಿಸ್ತೀನಿ. ಕಿಟ್ ಮಾಡಿದ್ರು, ಉಪ್ಪಿಟ್ಟು ಹಾಕಿಬಿಟ್ಟು ತಿಂದಿದನ, ನೋಡಿದನ ಹಕ್ಕಿಗತಿ ಎಲ್ಲ. ಎಂತಾದ್ರೆ ನಾವು ಹೆಂಗೆ ಬಾಳೆ ಮಾಡಿದ್ದೀವಿ ಇಷ್ಟ ಒಂದ ಅಂಕಣದ ಅಡಿಗೆ ಮನೆ ಐತಿ. ಇಷ್ಟರಾಗ ಮೂಲ್ಯಾಗ ಪರ್ದಿ ಕಟ್ಕೊಂಡು ಜಳಕ ಮಾಡೋದು. ಮುಂದೆ ಮಂದಿ ಭಾಳ ಗುಣ. ಆ ಮುಂದಿನ ಹಾಲು ಅಷ್ಟ ದೊಡ್ಡದು, ಆ ಮುಂದಿನ ಕೋಲೆದಾಗ ಆಕಳ ಕಟ್ಟೋದು. ಆಕಳ ಕಟ್ಟುವುದು ಅದು ಅವಾಗ ಏನ್ ಸಣ್ಣ ಇದ್ರಾಗ ಅಷ್ಟ ಹೆಂಗ ಮಾಡಿದ್ದೇವು ನಾವು ಬಾಳೆ. ನೋಡಿ ನಿಮ್ಮ ಅಪ್ಪನ ಬಾಳೆ ತೋರಿಸ್ತಿದ್ರು. ಮ್ಯಾಗ ಮಾಳ್ಗಿ ಮ್ಯಾಗ ಹತ್ತಿ ಹೊರ್ಸಿ ಕೊಲಾರಿ ಕಟ್ಟ ಧ್ಯಾನ ಕುಂದಿರ್ತಿದ್ರು. ಈಗ ಗದ್ಲಕೈತಿ ಅಂತೇಳಿ ಮ್ಯಾಗ ಮಾಳ್ಗಿ ಮ್ಯಾಗ ಹೊರ್ಸಿ ಕೊಲಾರಿ ಕಟ್ಟಿ ಅದ್ರಾಗ ಧ್ಯಾನ ಕುಂದ್ರು. ಅದಕ್ಕೆ ನಿರಂಜನ ಅಪ್ಪ ನಿಮ್ಮಪ್ಪ ಇಲ್ಲಿ ಮನ್ಯಾಗ ಸಾಧಿಸಿದ, ನಿಮ್ಮ ಅಜ್ಜ ಗುಡ್ಡದ ಮ್ಯಾಗ ಸಾಧಿಸಿದ. ಇದು ಹಿಂಗ ಗಾಡ್ಯಾಗ ಹೋಗುದು ನೋಡಿದ. ಎಲ್ಲಿ ಗಾಡ್ಯಾಗ ಕುಂತಲ್ಲೇನ ಚಾಲು ಹೋಗಿ ಹಂಗ ನಿರಂಜನ ಗಾಡ್ಯಾಗನ ಚಾಲು. ಏನ್ ಪ್ರಾರಬ್ಧ ಹೆಂಗೈತಿ ನೋಡಿ. ಏನ್ ಗುಬ್ಬಿ ಹೊಡ್ಕೊಂಡು ಹೊಡ್ಯಾಕ ನಿಂದಿರ್ಬೇಕ. ತೊಡೆ ಕಾಡಿಲ್ವಪ್ಪ ನಿಮ್ಮ ಅಪ್ಪನನ್ನ ಅಂತಿದ್ರು ದೇವಮ್ಮ. ಅರಿಬಿಗೆ ಬಡಗಿಗೆ ಅರಿಬಿ ಕಟ್ಕೊಂಡ ಗುಬ್ಬಿ ಚಿವ್ ಚಿವ್ ಅನ್ನೋ ನೋಡವು. ಸಪ್ಪಳ ಎದಕ್ಕದಿ ಇಲ್ಲಿ ಹೊಡ್ಕೊಂತ ಚಿವ್ ಚಿವ್ ಇತ್ತ. ನಾವು ಮತ್ತ ಆಕಳ ಅದಕ್ಕೆ ಹುಲ್ ತರಕ್ ಹೋಗ್ಬೇಕು, ತಗೊಂಬಂದ್ ಅದಕ್ಕೆ ಹಾಕೋದು. ನೀರ್ ತರಕ ಅಲ್ಲಿಗೆ ಹೋಗ್ಬೇಕು. ಚಲೋ ನೀರ್ ಬೇಕಂದ್ರೆ ಅಲ್ಲಿ ಇದೈತಲ್ಲ
ಅವು ಆಚೆ ಕಡೆ ಊರ ಲಕ್ಷ್ಮಣ ಊರ ಐತಲ್ಲ ಯಾವ MP ಹೊಳಿಗೆ ಅಲ್ಲಿ ಹೋಗಿ ನೀರು ತರ್ತಿದ್ರು, ಚಲೋ ನೀರು, ಕುಡಿಯೋ ನೀರು ಅಂತವೆಲ್ಲ ತಗೊಂಬರ್ತಿದ್ರು. ಏನ್ ಮಾಡುದು, ಹೊತ್ಕೊಂಡು ಬರ್ಬೇಕ. ಏನ್ ಅವಾಗ ಎಲ್ಲಿದಾವ ನಳ ಪಳ ಎಲ್ಲಿದ್ದು ಅವಾಗ, ಇಲ್ಲೇ ಜಗ್ಗಿ ಹಾಕ್ತಿದ್ವಿಲ್ಲ ಅವಾಗ. ಮತ್ತೆ ಏನ್ ಇಂಥದ್ರಾಗ ಕಠಿಣ. ಏನ್ ತೊಡೆ ಕಡಿಲು ಯಪ್ಪ ನಿಮ್ಮ ಅಪ್ಪನ ಅಂತಿದ್ರು. ಏನ್ ಅದು ಒಂದು ಬೇಕಲ್ಲ, ಸೇವಾ ಮಾಡೋ ಭಾಗ್ಯ. ಸೇವಾ ಮಾಡ್ಯಾರ ಸಾಕಷ್ಟು ಅಜ್ಜ ಅವ್ರು. ಏನ್ ಅಲ್ಲಿ ಆಶ್ರಮಕ್ಕೆ ಹೋಗಿ ಅವರು ಊಟ ಕೊಟ್ಟು ಬರ್ಬೇಕು. ಸಾಯಂಕಾಲ ಹಾಲು ಇದನ್ನ ಊಟ ಮಾಡ್ತಿದ್ದಿಲ್ಲ, ಅವರು ಓದಲ್ಲಿ ಕಾಶಿ ಹೋಗಿ ಅಲ್ಲಿ ಕೊಟ್ಟು ಬರ್ಬೇಕು. ಅದು ಮಗಾನ್ಯಾಗ ತೆಳಗಿಳಿದ ಅವ ಹತ್ತಿ ಹೋಗ್ಬೇಕು. ಅವಾಗ ಪೂಲ್ ಸಹಿತ ಇದ್ದಿದ್ದಿಲ್ಲ ಅಂತದ್ರಾಗ. ಏನ್ ಇಷ್ಟೆಲ್ಲ ಅನುಕೂಲತೆ ಎಲ್ಲಿತ್ರಿ ಅವಾಗ? ರಸ್ತಾ ಸಹಿತ ಸರಿ ಇದ್ದಿದ್ದಿಲ್ಲ. ಏನ್ ಅದಕ್ಕೆ ಏನು ಅದನ್ನು ಸುಧಾರ್ಸಕ್ ಹೋಗ್ಲಿಲ್ಲ ಅವ್ರು. ಜಗತ್ತಿನ ಇದನ್ನ ನಮ್ಮ ಕೆಲಸ ನಾವು ಮೊದಲು ಮಾಡ್ಕೊಂಡು ಅದ್ರಾಗ ಬೇಳೆ ಕಳೆದೆ ಅಂದ್ರೆ ಇನ್ನು ಬೇಳೆ ಎಲ್ಲ ವ್ಯರ್ಥ ಆದಂಗ. ನಿನ್ನ ಆತ್ಮಚಿಂತನದ ಅಭ್ಯಾಸ ಮಾಡ್ಕೊಳಿಕ್ಕೆ ಇದನ್ನ ಉಪಯೋಗ ಮಾಡ್ಕೊ ಅಂದ್ರ ನಿನ್ನ ಆಯುಷ್ಯದ ವೇಳೆ ಸದುಪಯೋಗ ಮಾಡ್ಕೊಂಡಂಗ. ಇಲ್ಲ ಅಂದ್ರೆ ವ್ಯರ್ಥ. ನನ್ನ ಮನೆ ಕಟ್ಟಿನೇ ಇದನ್ನ ಮಾಡಿ ಎದಕ್ ಬರ್ತದೆ ಕೆಲಸ? ಏಟು ಒಟ್ಟ ಹೆಚ್ಚಿಂದ ಇದನ್ನ ಮಾಡಕ್ ಹೋಗ್ಬೇಡ ನೀವು. ಇನ್ನೊಬ್ಬರ ಸಂಬಂಧ ಅವ್ರಿಗೆ ಬೇಕು, ನಿನಗ್ ಚಿಂತೆ ಯಾಕೋ? ಇನ್ನೊಬ್ಬರ ಚಿಂತೆ ನಿನಗೆ ಅದಕ್ಕೆ ಯಾಕ್ರಿ? ನಿನ್ ಸಂಬಂಧ ಹುಟ್ಟ್ಯಾರ, ತಮ್ಮ ಕರ್ಮಕಣಿಸೋರ ಹುಟ್ಟ್ಯಾರ ಅವ್ರ. ಅವಕಟ್ ಬೇಕಲ್ರಿ ಮಕ್ಕಳು, ಅದನ್ನ ಚಿಂತೆ ನಿನಗೆ ಯಾಕೋ? ಅಜ್ಞಾನಿ ನಾವು. ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡುವ ಯಾಕೆ? ಅವ್ರು ಕಟ್ಕೊಂಡ್ ಬಂದಿರ್ತಾರ ಬುತ್ತಿ. ಏನ್ ಪ್ರತಿಯೊಂದು ಜೀವಿ ತಾವು ಮಾಡಿದ ಕರ್ಮಕಣಿಸೋರಾಗಿ ಬಂದಿರ್ತೈತಿ. ಅದ್ರ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮೊದಲು ನಿನ್ನೆ ಮುನ್ನೋಡೆ ಮಾಡ್ಕೊಂಡು ನಿನ್ನ ಕೆಲಸ. ನೀನ್ ಯಾವ ಜೀವರಾಶಿ, ನೀ ಗಿಡ ತಪ್ಪಲ. ಅದಕ್ಕೆ ಮೊದಲನೇ ಮಾಡ್ಕೊಂಡು ನಿನ್ನ ಕೆಲಸ. ನಿನ್ನ ಕೆಲಸ ಅದಲ್ಲ ಅಲ್ಲ, ಹೊರಗೆ ಏನಾರು ಮಾಡೋದು ನಿನ್ನ ಕೆಲಸ ಅಲ್ಲ. ಜಗತ್ನ್ಯಾಗ ನಂದು ಏನು ಕೆಲಸ ಇಲ್ಲ ಅನ್ನೋನು ಕೆಲಸ ಇದೆ ಅಂತಿದ್ರು ಅಜ್ಜವ್ರು. ಮೇಲೆ ನಾವ್ ಇನ್ನ ಅದನ್ನ ಮಾಡ್ಬೇಕಪ್ಪ, ಇದನ್ ಮಾಡ್ಬೇಕಪ್ಪ, ಆ ಮಕ್ಕಳಿಗೆ ಇರ್ಬೇಕು. ಅದೇ ಅದಕ್ಕೆ ಬೇಕಾಗಿತ್ತು ನಿನಗೆ ಆ ಹುಚ್ಚು. ಅದ್ರ ಬಗ್ಗೆ ಎಂದೂ ಮಾಡಕ್ ತೆರೆಯಾಗ ಹಾಕುವ ಮರ್ತು ಬಿಡೋದನ್ನೆಲ್ಲ. ಅವ್ರು ಮಾಡ್ಕೋತಾರ ಬೇಕಂದ್ರೆ. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ್ರ ಸಂಬಂಧ. ಏನ್ ಯಾವ ಮಹರ್ಷಿ ಗಳಿಸಿಟ್ಟಿದ್ದನ್ನ ಯಾರು ಸಂಬಳಿಸ್ಯಾರ ಹೇಳ್ರಿ? ಶಿವಾನಂದ್ರ ಏನ್ ಗಳಿಸಿದ್ರು? ವಿಷಯಾದಿಗಳನ್ನು ಗಳಿಸಿದ್ರು. ನಾವು ಜ್ಞಾನ ಸಂಪತ್ತನ್ನು ಗಳಿಸಿದ್ರು ಅವ್ರು. ಹೌದು, ಅಲ್ಲೇ 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 ಮಲ್ಕೊಳ್ಬೇಕ. ಏನ್ ಗಳಿಸಿದ್ರ ಅವರು? ಜ್ಞಾನ ಸಂಪತ್ತನ್ನು ಗಳಿಸಿದ್ರಿಲ್ಲ ಅವ್ರು. ಅವ್ನು ಫೀಟ್ಸ್ ಬರ್ತೈತೆ ನೋಡ್ಪಾ, ಏನೋ ಕೊಡ್ತೀರಿ ನಾವು ಅಲ್ಲ ಅದು. ಜ್ಞಾನ ಸಂಪತ್ತನ್ನು ಗಳಿಸಿದ್ರಿಲ್ಲ ಅವ್ರು. ದುಗ್ಗಾನಿ ಗಳಿಸಿದ್ರು ನಾವು. ಅದನ್ನ ಏನ್ ಅವರು ಗಳಿಸಿದ್ರು ಅದನ್ನ ನಾವು ಹೊಂದಬೇಕನ್ನೋ ಪ್ರಯತ್ನ ಮಾಡು. ಯಾಕೆ ಇದನ್ನೆಲ್ಲ ಕೈ ಬಿಟ್ರು ಅವರು? ಇದ್ರಾಗ ಏನೂ ಇಲ್ಲ ಹೌದಿಲ್ಲ, ವ್ಯರ್ಥ. ಇದ್ರ ಬಗ್ಗೆ ಮಾಡೋದೆಲ್ಲ ಪ್ರಯತ್ನ. ಇದಕ್ಕಾಗಿ ದುಡಿಯುವುದೆಲ್ಲ ಗುಡ್ಡಕ್ಕಲ್ಲು ಒತ್ತಂಗ. ಇದಕ್ಕಾಗಿ ಮಾಡುವ ಪ್ರಯತ್ನ ಏನೈತೆ ಅಲ್ಲ, ಗುಡ್ಡಕ್ಕಲ್ಲು ಒತ್ತಂಗ ನೀವು ಮಾಡೋದು ನಿರರ್ಥಕ ಶ್ರಮ. ಏನ್ ಎಲ್ಲ ಇದು ಉಳಿದಿಲ್ಲ, ಬೇಕಾದದ್ದು ಕೊಡುದಿಲ್ಲ ಅಂದ ಸಂಬಂಧ ಯಾಕೆ ಅದಕ್ಕೆ ಪ್ರಯತ್ನ ಮಾಡ್ಬೇಕು? ಪ್ರಪಂಚವೆಲ್ಲ ಬಯಲಾಗುವುದಿದ್ದು ಅದಕ್ಕಾಗಿ ದುಡಿಯುವುದೆಲ್ಲ ವ್ಯರ್ಥವಿರುತ್ತದೆ ಅಂತ ತಿಳಿದವರು, ವಿವೇಕವಂತರು ಅದ್ರ ಬಗ್ಗೆ ತಲೆ ಕೆಡಿಸ್ಬೋದಿಲ್ಲ. ಏನ್ ಆರಾಮದಿಂದ ಇರಾಕಿ ಬೇಕಾಗಿಲ್ಲ. ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ. ಏನ್ ಎಲ್ಲಾ ತರದ ಅನುಕೂಲ ಆಗೈತೆ ಅಂದ್ರೂ ನೆಮ್ಮದಿ ಕೊಡುದಿಲ್ಲ ಅವು. ಪ್ರತಿಕೂಲ ಆದ್ರೂ ಇಲ್ಲ, ಅನುಕೂಲ ಆದ್ರೂ ಸುಖ ಇಲ್ಲ. ಅದ್ರಿಂದ ಸುಖ ಮಾತ್ರ ನಮ್ಮೊಳಗೈತಿ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನ ಅನುಭವ ಮಾಡ್ಕೊಳ್ಳೋ ಕೆಲಸ. ಹೊರಗೆ ಇಂದ್ರಿಯಗಳ ಮುಖಾಂತರ ಅದನ್ನ ನೋಡಕ ಹೊಂದಾಕ ಎಂದೂ ಸಾಧ್ಯ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದ್ರು ನಿನಗೆ ಸಿಗುದಿಲ್ಲ. ಅದಕ್ಕೆ ಜ್ಞಾನದ ಕಡೆ ಎಲ್ಲ ಕೊಟ್ಟು ಜ್ಞಾನ ಮಾಡಿಕೊ ಮನುಜ, ಜ್ಞಾನ ಮಾಡಿಕೊ. ನೀ ಹೊರಗೆ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋ ಹುಚ್ಚು ಬಿಡೋದನ್ನ.
ಒಡೆತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ, ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೋರು ಅಂದಾಗ ಜನ್ಮಕ್ಕೆ ಬಂದದ್ದು ಸಾರ್ಥಕತೆ. ಬೇಳೆ ವ್ಯರ್ಥ ಯಾಕೆ ಕಳಿಲಿಕೈತಿ? ಸುಮ್ಮನೆ ಕಾಲ್ ಕಳಿಲಿಕೈತಿ ಅಲ್ಲೋ ನೀನು. ವ್ಯರ್ಥ ಅದನ್ನ ಮಾಡಿನೇ ಇದನ್ನ ಮಾಡಿನೇ ಮಾಡಿದ್ದೇನು ಉಳಿದತ್ ನೋಡ್ಕೊ. ಏನ್ ಮಾಡ್ಯಾರ ರಾಜ ಮಹಾರಾಜರೆಲ್ಲ ಎಂತೆಂತ ಅರಮನೆ ಕಟ್ಟಿಸಿರು, ಕ್ವಾಟಿ ಕೊತ್ತಳ ಕಟ್ಟಿ ಹೇಳ ಹೆಸರು ಇಲ್ದವ ಅದು ಎಲ್ಲ ವೈಭವ. ಹೌದಿಲ್ಲ? ನಿಂದ ಏಟಪ್ಪ, ನಿನ್ನ ಆಸ್ತಿ ಏಟು, ನಿಂದ ಏಟ್ ಸೌಕರ್ಯಕ್ಕೆ ನಿಂದ. ಅದಕ್ಕೆ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂದ್ರೆ ಅಷ್ಟೆ. ಏನ್ ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ. ಶಂಕರಾಚಾರ್ಯ ಸ್ಪಷ್ಟ ಹೇಳ್ಯಾರ. ಏನ್ ಬರೀ ಅದನ್ನ ಮಾಡ್ಕೊಂತ ವಿಶೇಷ ಸಂಗ್ರಹ ಮಾಡ್ಕೊಂತ ವೇಳೆ ಕೆಳ್ಯಾಕ್ ಹೋಗ್ಬೇಡ. ಕರ್ಮಗಳನ್ನ ಅದಕ್ಕಾಗಿ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿರಿ ಅಂತ. ಹೌದು, ಒತ್ತಟ್ಟೆ ಕುಂತಿ ಅಂದ್ರೆ ಆಸಕ್ತಿ ಹುಡ್ತತಿ ನಂದಿದು ಅಂತ. ಅದಕ್ಕೆ ಆಸಕ್ತಿ ಕಡಿಮೆ ಹಾಕ್ಬೇಕಾತನ ಸಂಚಾರ ಮಾಡು ಅಂದರು. ಏನ್ ಸಂಚಾರ ಮಾಡಿದಾಗ ಆಸಕ್ತಿ ಕಡಿಮೆ ಆಕೈತಿ ನಮ್ಗೆ. ಏನ್ ಇಲ್ಲ ಅಂತಂದ್ರ ಇದ್ರಾಗ ಆಸಕ್ತಿ ಅಲ್ಲಿ ಊಟ ಬಿಡ್ಕೊಂಡು ಕುಂತಂಗ, ಇದು ನನ್ನ ಮನಿ, ನನ್ನ ಊರು, ನನ್ನ ಮಲ ಅಂತ ಏನ್ ಇದಾಕೈತಿ. ಕುಂಡ್ರ ತಮ್ಮ, ಒತ್ತಟ್ಟೆ ಕುಂಡ್ರ ನೀ. ಅದ ಆಸಕ್ತಿ ಅನಾಸಕ್ತಿಯನ್ನು ಒಂದು ಯಾವ ವೃತ್ತಿ ವಿವೇಕದಿಂದ ಇದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡ ಅನಾಸಕ್ತಿ ಅನ್ನುವಂಥತಿ, ಆ ವೃತ್ತಿಗೆ ನಮಗಿದ ಅನುಭವ ಬರ್ತೈತಿ. ವೈರಾಗ್ಯ ಬರು ಪುರುಷೋತ್ತರೇ ಈ ಸೂತ್ರ ಹತ್ತೈತಿ ನಮ್ಗೆ, ಆನಂದ ಸೂತ್ರ. ಏನ್ ಆನಂದ ಸೂತ್ರ ಹತ್ತಬೇಕಾತಂದ್ರೆ ಎಲ್ಲದ್ರ ಬಗ್ಗೆ ಉದಾಸೀನ ಆಗ್ಬೇಕಲ್ಲ. ಉದಾಸೀನ ಆಗ್ಬೇಕಾರ ವಿವೇಕದಿಂದ ಆಗ್ಬೇಕು. ಸಿಗ್ಲಿಕ್ಕೆ ಉದಾಸೀನ ಆಗುದಿಲ್ಲ ಅದ. ಸಿಗ್ಲಿಕ್ಕೆ ಬಿಟ್ರೆ ಆಗುದಿಲ್ಲ. ಏನ್ ಎಲ್ಲ ಇದ್ದು ಭೋಗ ವಸ್ತುಗಳಿದ್ದು ಭೋಗಿಸೋ ಸಾಮರ್ಥ್ಯ ಇದ್ದು ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಉದಾಸೀನ. ಅವನೆಲ್ಲ ತೊರೆದವನು. ಅದು ವಿಷಯ ದೋಷ ದರ್ಶನ ಆಗ್ಬೇಕು. ವಿವೇಕದಿಂದ ದೋಷ ದರ್ಶನ ಆಗಿ ಅರಿದು ವಿಷಯದೊಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಭೋಗ ತೆರಕವಿಲ್ಲದೀಗ ಪರಮ ವೈರಾಗ್ಯ. ಅಂತ ಒಂದು ತೀರ ವೃತ್ತಿಗೆ ಇದು ಅನುಭವ ಬರ್ತೈತಿ. ಒಳಗ್ ಒಳಗಿಟ್ಕೊಂಡ ನಾ ಅದನ್ನ ಬಿಟ್ನೆ ಇದನ್ನ ಬಿಟ್ನೆ ಅಂತಂದ್ರೆ ಮಂದಿಗೆ ತೋರ್ಸೋದ್ ಬೇಕಾಗಿಲ್ಲ ನಿನಗೆ. ಇದನ್ನ ವೈರಾಗ್ಯ ಜನರಿಗೇನು ಗೊತ್ತಾಗೈತಿ? ಒಳಗೆ ಹಿಡಿದದ್ದು ಬಿಟ್ಟದ್ದು ಮಂದಿಗೇನು ಗೊತ್ತಾಗೈತಿ? ಮಂದಿಗೆ ತೋರ್ಸಾಕ್ ಸೋಗ್ ಹಾಕಿರ ಅದನ್ನ ಬಿಟ್ಟೇನೆ ಇದನ್ನ ಬಿಟ್ಟೇನ ಎಲ್ಲ ಮಂದಿಗೆ ಹೇಳ್ಕೊಂತ ಅಡ್ಡಾಡ್ತಾರೆ. ನಾ ಅದನ್ನ ತಿನ್ನುದಿಲ್ಪ ಇದನ್ನ ತಿನ್ನುದಿಲ್ಲ ಅಂತ. ಈ ಸಾಹಿತಿ ಅಂತ ಯಾವನ ಡಾಕ್ಟರ್ ಹೇಳಿದ್ದಾನ ಅದಕ್ಕೆ ಬಿಟ್ಟಿದ್ದಿ, ಹೌದಿಲ್ಲ? ಹೆದರಿ ಬಿಡೋದಲ್ಲ. ಇದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಡೋದು, ಅದಕ್ಕೆ ಧೀರತ್ವ ಅಂತಾರೆ. ಅಂತ ಧೀರ ವೃತ್ತಿಗೆ ಮಾತ್ರ ಇದನ್ನು ಸಾಧಿಸ್ಲಿಕ್ಕೆ ಬರ್ತೈತಿ ನೋಡ್ರಿ. ಇದು ಹೇಡಿಗಳಿಗೆ ಸಾಧ್ಯ ಇಲ್ಲ. ನ ಯಮಾತ್ಮ ಬಲಹೀನಶ್ಚ ಲಭ್ಯ. ಬಲಹೀನರಿಗೆ ಹೇಡಿಗಳಿಗೆ ಎಂದು ಆಗುತ್ತೆ. ಅದಕ್ಕೆ ಧೀರರ ಕೆಲಸ. ಇಲ್ಲಿ ಒಬ್ಬ ಧೀರ, ಕಶ್ಚಿತ್ ಧೀರ ಅಮೃತತ್ವ ನಿಶ್ಚನ ಅವೃತ್ತ ಚಕ್ಷು ಆತ್ಮಾನ ಮೈಕ್ಷತ್. ತನ್ನ ಯಥಾರ್ಥವ ಆತ್ಮ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳೋ ಎಲ್ಲೂ ಒಬ್ಬ ಧೀರ. ಅವನಷ್ಟು ಧೈರ್ಯಶಾಲಿ ಜಗತ್ತಿನೊಳಗೆ ಮತ್ಯಾರು ಇಲ್ಲ. ಆತ್ಮಜ್ಞಾನವನ್ನು ಮಾಡಿಕೊಂಡ ಅವನಷ್ಟು. ಉಳ್ಕಿದವರೆಲ್ಲ ನಾವು ಹೇಡಿಗಳ ಅಯ್ಯೋ ಯಪ್ಪ ಅಂತೇಳಿ, ಹೌದಿಲ್ಲ? ಏನಾರ ಆದ್ಕೂಡ ಎದಕ್ಕಾಗೈತಿ? ಅದು ನಿನಗಾಗೈತಿ, ಎಲ್ಲದ್ರೊಳಗಾಗೈತಿ. ಅಂತ ದೃಢವಾದ ತಿಳುವಳಿಕೆ ಮುಗಿತೈತಿ. ಆತ್ಮನಲ್ಲಿ ಏನೂ ಆಗುದಿಲ್ಲ, ಅದೇ ದಿಕ್ಕಿದ್ದಂಗೈತಿ. ಈ ತೋರಿಕೆ ಬದಲಾವಣೆ ಆಗೋದು ಬಿಡೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಅನ್ನೇನು ಎದ್ರ ಬಗ್ಗೆ ಚಿಂತೆ ಮಾಡೋದಪ್ಪ? ಚಿಂತೆ ಮಾಡಿದ್ರೆ ಬಿಡ್ತೈತೆ ನಿನಗೆ? ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಹಿತ, ಯಾವ್ದು ಹಿತದ ಅನ್ನೋ ತಿಳುವಳಿಕೆ ಅವನಲ್ಲಿ ಜಾಗೃತಿ ಇತ್ತಂದ್ರೆ ಅವ್ ಎದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗುದಿಲ್ಲ. ವಿವೇಕವಂತ. ನಾವು ವಿವೇಕಿಗಳು ಅಯ್ಯೋ ಯಪ್ಪ ಏನಾಯ್ತು ನಾನು ಬಾಳೆ ಇದು ಶೋಕ ಮೋಹಾದಿಗಳನ್ನು ಮಾಡ್ತೀವಿ. ಅದಕ್ಕೆ ವಿವೇಕವಂತ ಅಶೋಚಾನನ್ಯ ಶೋಚಸ್ತಂ ಪ್ರತ್ಯವಾದಂಶ್ಚ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ಸತ್ತವ್ರ ಬಗ್ಗೆ ಆಗ್ಲಿ ಇದ್ದವ್ರ ಬಗ್ಗೆ ಆಗ್ಲಿ ತಿಳಿದವರು
ಶೋಕ ಮಾಡಕ್ ಹೋಗುದಿಲ್ಲ, ಶೋಕ ಮೋಹ ಮಾಡಕ್ ಹೋಗ ಆಧಾರ ಅಂತ ಮೋಹ ಮಾಡೋದಿಲ್ಲ, ಸಾತ್ರ ಅಂತ ಶೋಕ ಮಾಡಕ್ ಹೋಗುದು. ಏ ಯಾಕೆ ಅವ್ನಿಗೆ ಗೊತ್ತಿರ್ತೈತಿ ಅವ್ ಮಾಡಿದ ಕರ್ಮ ಮುಗೀತಿ ಹೋಗಲ್ ಬಿಡೋದು. ಹೌದಿಲ್ಲ? ಹೋಗೋದನ ಎಲ್ಲರೂ ಮಾಡಿದ ಕರ್ಮಕ್ಕನುಸಾರ ಎಷ್ಟು ದಿನ ಅವಧಿ ಇರ್ತೈತಿ, ಅದಿನ ಶರೀರ ಹೋಗ್ತೈತಿ. ಅದ್ರ ಬಗ್ಗೆ ಚಿಂತೆ ಮಾಡಿ ಬಿಡ್ತೈತೆ ನೀನು. ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಿ? ಅವ್ ತಿಳಿದವ ಚಿಂತೆ ಮಾಡಕ್ ಹೋಗುದಿಲ್ಲ. ಏನ್ ನಾವು ತಿಳಿಗೇಳಿಗಳು ಅಯ್ಯಪ್ಪ ಏನಾಯ್ತು ನಾನ ಹೊಕ್ಕೇನೆ. ಎಷ್ಟೋ ಶರೀರಗಳು ಹೋಗ್ಯಾವ ಹಿಂಗ, ಅದ್ರ ಕೂಡ ನೀನ್ ಹೋಗಿಲ್ಲ ಇರುವಂಗ ಅದ ಇದೆಯಲ್ಲ. ಏನ್ ನೀ ಹೋಗವಲ್ಲ, ಅದ ಶರೀರ ಹುಟ್ಟೈತಿ, ಅದು ಸಾಯ್ತೈತಿ. ನೀ ಹುಟ್ಟುವುದಲ್ಲ, ಸಾಯುವುದಲ್ಲ. ಹುಟ್ಟು ಸಾವುಗಳಿಗೆ ನೀನು ಸಾಕ್ಷಿಯಾಗಿ ಅದೀನಿ. ನಾನ ಸಾಯ್ತೇನೆ ಅಂತ. ಸಾಯುವುದಿಲ್ಲ, ಯಾರು ಸಾಯುದಿಲ್ಲ. ಸಾಯುವುದು ಶರೀರ ಸಾಯ್ತೈತಿ, ನೀ ಅಲ್ಲದ್ದ. ಸತ್ತದ್ ಯಾವ್ದು, ಹುಟ್ಟಿದ್ಯಾವ್ದು, ನೀ ಯಾರು ನೋಡ್ಕೊ. ಈ ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕಾಗೈತಿ ನಾವು. ಶರೀರ ಜೀವಂತ ಇದ್ದಾಗ ಈ ತಿಳುವಳಿಕೆ ನಮಗ ಆತಂದ್ರ ನೋಡ್ತಿ ಎಲ್ಲ. ಸತ್ತಾಗ ಯಾರ್ಯಾರ ಮಣ್ ಕೊಡಾಕ್ ಬಂದದ್ದು ಎಲ್ಲ ನೋಡ್ತಿಲ್ಲ. ಆ ಯಾರು ಹತ್ರು ಯಾರು ನೋಡಿ ನಳಪ ನಾವೆಲ್ಲ ಅಂತಿರ್ತಾರ ಪಿಸಾಚಿ ಬಂದ್. ಹೌದಿಲ್ಲ? ಅಲ್ಲಿ ಹೋಗೋದ್ರಲ್ಲಿ ನಾ ಇಲ್ಲೇ ಕುಂತೇನೆ ಮನ್ಯಾಗ ಅಂತಿತ್ತು. ಸಾಯವ್ರ ಯಾರು? ಅವ ಜೀವನ್ ಮುಕ್ತ ಒಬ್ನ, ಜೀವ ಭಾವನೆಯನ್ನ ಕಳ್ಕೊಂಡವ. ನಿಜವಾಗಿ ಸತ್ತವರು ಪುಣ್ಯವಂತರು ಅಂತ. ನಿಜವಾಗಿ ಸಾಯವ್ರ ಯಾರು? ವಾಸನ ಕಟ್ಕೊಂಡ ತಿರುಗ್ತದೆ ಜೀವ. ಈ ಶರೀರ ಬಿಟ್ಟು ಕೂಡಲೇ ಮತ್ತೊಂದು ಶರೀರ, ಅದು ಕರ್ಮಕ್ಕನುಸಾರಾಗಿದ್ದು ಶಿಖರ ಶಕ್ತಿ ಇಲ್ಲ ಅಂದ್ರೆ ವಾಸನಾ ರೂಪದಿಂದ ತಿರುಗ್ತೈತೆ. ಅದು ತೃಪ್ತಿ ಆಗ್ಲಿಕ್ಕೆ ಅತೃಪ್ತ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗ್ತಿರ್ತಾವ. ಯಾರ್ದಾರ ಮೈಯಾಗ ಹೊಕ್ಕ ಪ್ರಕಟ ಮಾಡ್ಕೊತಾವ, ನನಗದು ಬೇಕು, ಇದು ಬೇಕು ವ್ಯಕ್ತಪಡಿಸ್ತಾವಿಲ್ಲ, ಅದನ್ನ ಕೊಟ್ಟಾಗ ಹೊಕ್ಕೇನ ಹೌದಿಲ್ಲ ಅಂತ ಕೇಳ್ತಿರ್ತಾವಲ್ಲ. ಏನ್ ನಾವೆಲ್ಲ ಮತ್ತೆ ಹಂಗ ಅರ್ಕಳಿ ಮನುಷ್ಯಾಗ ತೃಪ್ತಿ ಇರ್ಲಿಕ್ಕೆ ಮತ್ತೆ ಯಪ್ಪ ನನಗೆ ಇಂಥದ್ದು ಕೊಡು, ನನಗಾದ್ ಬೇಕು, ಇದು ಕಾಡ್ತಿರ್ತಾವ. ಏನ್ ಕೊಟ್ಟು ಬಿಡೋದನ್ನ ಹೋಗ್ಬಿಡ್ತೇನೆ ಅಂತ ಎಲ್ಲಿ ಹೋಗುದಿಲ್ಲ. ಮತ್ತ ಅದು ಬೈಕ್ ಯಾದ್ಕೂಲಿ ಮತ್ತು ಬರುದನ ಅದ. ಅವು ಅವ್ರವ್ರ ಪ್ರಾರಬ್ಧ ಕರ್ಮಕ್ಕನುಸಾರ ಗಂಟು ಬಿದ್ದಿರ್ತಾವ. ಯಾರು ಸಿಕ್ಕವ್ರಿಗೆ ಬರುದಿಲ್ಲ ಅವು. ಏನ್ ಯಾವ ಮಹರ್ಷಿಗಳ ಗಳಿಸಿಟ್ಟದನ್ನ ಯಾರು ಸಂಬಳಿಸ್ಯಾರ ಹೇಳ್ರಿ? ಕ್ವಚಿತ್ ವ್ಯಾಸಂದ ಸುಖ ಸಂಬಳಿಸಿದ. ಹೌದು, ಜಗತ್ತಿನ ಇತಿಹಾಸದೊಳಗೆ ಬಹಳ ಅಪರೂಪ ಇವೆಲ್ಲ. ಜ್ಞಾನಿ ಹೊಟ್ಟಿಲೆ ಜ್ಞಾನಿನ ಹುಟ್ಟತಾನ. ಯಾರಾದ್ರಿ ಹೇಳ್ರಿ? ರಾಮತೀರ್ಥರ ಮಕ್ಕಳು 4 ಮಂದಿ ಇದ್ರ, ಒಬ್ರು ಆಗ್ಲಿಲ್ಲ. ಏನ್ ಜ್ಞಾನಿ ಹೊಟ್ಟಿಲೆ ಜ್ಞಾನಿ ಆಗ್ಬೇಕಾತಂದ್ರ ಅವರೆಲ್ಲ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಹುಟ್ಟಿದವರು. ಏನ್ ನೀ ಶಿವಾನಂದ ಅಜ್ಜ ಅವರು ಸಮಾಧಿ ಹೊಂದಿ ಇದ ಉತ್ಥಾನದಿಂದ ಏನ್ ಅವಾಗನ ಆಗಿತ್ತು ಅವ್ರಿಗೆ. 3 ವರ್ಷದವ ಇದ್ದಾಗ ನನಗೆ ಇದ್ರ ಹಕ್ಕಿಕತಿ, ಅವಾಗ ಅದ್ರ ಹಕ್ಕಿಕತಿ ಗೊತ್ತಿತ್ತು. ಅವಾಗ ಒಂದು ಲಗ್ನ ಮಾಡಿದ್ರ ಅವಾಗ ಹೇಳಿದ್ರ ಅವ್ರು ಭಾಳ ದಿನ ಬದುಕುದಿಲ್ಲ, ಆಯುಷ್ಯ ಕಡಿಮೆ ಐತಿ ಬಿಡ, ಅದಕ್ಕೆ ಹೋಗ್ಲಿ ಅಂದ್ರ. ಹಿಂಗಾಗಿ ಅವ್ರು ಸತ್ತ ಹೋಗೈತಿ. ಅವ್ರು ಇನ್ನ ಕರ್ಕೊಂಬರ್ಕಿಂತ ಮೊದಲೇ ಹೋಗೈತಿ. ಮತ್ ಹಿಂದಗಡೆ ವಂಶಾಭಿವೃದ್ಧಿಗಾಗಿ ಮತ್ತೆ ದತ್ತಕ್ಕೆ ಕರ್ಕೊಂಬಂದಾರ. ಮತ್ತೆ ಹೆಂಗ್ ಇದನ್ ಮಾಡೋದಂತ ಆಕಿ ಗೌಡಶಾನಿ ಹೆಂಗಾರ ಮಾಡಿ ಅವ್ರನ್ನ ನಮ್ಗ ಮದ್ವಿ ಮಾಡ್ಬೇಕು, ನಮ್ಮ ವಂಶ ಹೆಂಗ್ ಉಳಿಬೇಕಿದು ಅಂತ. ಏನ್ ಹಿಂಗಾಗಿ ಎಲ್ಲ ನರಗುಂದ ಅಜ್ಜಪ್ಪನವ್ರಿಗೆ, ವನಟಿ ರುದ್ರ ಸ್ವಾಮಿಗಳಿಗೆ, ಗುಡಿಸಾರ ಸಾಧುಗಳು ಅವಾಗ ಹಿರಿಯರು, ದೊಡ್ಡ ಹಿರಿಯರಿದ್ರು ಅಂತ ಅವಾಗ ಅವ್ರ ಮುಖಾಂತರ ಹೇಳಿಸಿ ಅವ್ರಿಗೆ ಭಾಳ ಇದನ್ನ ಮಾಡಿ ಒತ್ತಾಯ ಮಾಡಿ ಲಗ್ನ ಮಾಡಿಸಿ ಶಿವಾನಂದ ಅಜ್ಜ ಅವರು. ಅದು ಅವರ ತಂಗಿ ಮಗಳ, ಶಿವಾನಂದ ಅಜ್ಜ ಅವ್ರ ತಂಗಿ ಮಗಳ ಅಲ್ಲಿ ಹನುಮನಾಳ ರೋಣ ತಾಲೂಕಿನವ್ರು. ನಾ ಆದ್ರ ಅವ್ರನ್ನ ಅಕ್ಕಿನ ಇಲ್ಲ ಅಂದ್ರ ನಾ ಹಂಗ ಉಳಿತೇನೆ ಅಂತ ಹಠ ಹಿಡಿದಿದ್ಲ. ಅದಕ್ಕೆ ಹೆಂಗೋ ಕರ್ಮ ಧರ್ಮ ಸಂಯೋಗ ಕೂಡ್ತದ. ಹಿಂಗಾಗಿ ಲಗ್ನ ಮಾಡಿದ್ವಿ ನಾವು. ಏನ್ ಸಮಾಧಿಯನ್ನು ಹೊಂದಿ ಉತ್ಥಾನ ಎಲ್ಲ ತಪೋ ರಕ್ತ ಆದಾಗ ಅವಾಗ ಅಲ್ಲಿ ವಂಶ ಅಭಿವೃದ್ಧಿ ಆಗ್ತದೆ. ಅವಾಗ ಪ್ರತ್ಯಾಹಾರ ಸ್ಥಿತಿ ಒಳಗಿದ್ದಾಗ, ಧ್ಯಾನ ಸ್ಥಿತಿ, ಪ್ರತ್ಯಾಹಾರ ಧ್ಯಾನ ಧಾರಣ ಸ್ಥಿತಿ ಒಳಗಿದ್ದಾಗ ಹೆಂಗಾಕೈತಿ ಅನ್ನೋದನ್ನ ನಿಜಗುಣ ಅವ್ರು ಸ್ಪಷ್ಟ ಹೇಳ್ಯಾರ. ಅದನ್ನ ತಮ್ಮ ಓದಿದ್ದೀನಿ ಅಂತ ಹೇಳಿ ಹಗಲೆಲ್ಲ ನಿರಂಜನ ಅಪ್ಪುಗಳು ಓದಿಸ್ತಿದ್ರು. ಜ್ಞಾನಿಗೆ ಪ್ರತ್ಯಾಹಾರವಾಗಿ ನಮ್ಗ 5 ತಲೆಮಾರಿನವರಿಗೆ ಮುಂದೆ ಪ್ರತ್ಯಾಹಾರ ಸಿತ್ತಂದ್ರ. ಏನ್ ಪ್ರತ್ಯಾಹಾರ ಅಂದ್ರೆ ಯಾವುದೇ ವಿಷಯಗಳ ಕಡೆಗೆ ಮನಸ್ಸು ಹೋಗದಂಗಿರುದು.
ಮನುಷ್ಯಗೆ ಪ್ರತ್ಯಾಹಾರ, ಇಂದ್ರಿಯಗಳಿಗೆ ಪ್ರತ್ಯಾಹಾರ. ಇದು ಸಿದ್ಧಿಸಿತ್ತಂದ್ರೆ ಆ ಸ್ಥಿತಿಯೊಳಗಿದ್ದಾಗ ಅವನು ಲಗ್ನ ಮಾಡ್ಕೊಂಡಿದ್ದ ಅಂದ್ರೆ ಅವನಲ್ಲಿ 5 ತಲೆಮಾರಿನವರೆಗೆ ಅದು ಮುಂದುವರಿತು. ಧ್ಯಾನ ಸಿದ್ಧಿಸಿತ್ತು ಅಂದ್ರೆ 11 ತಲೆಮಾರಿನವರೆಗೆ ಅಲ್ಲಿ ವಂಶ ಮುಂದುವರಿತೈತಿ, ಜ್ಞಾನಿಗಳ ವಂಶ. ಧಾರಣ ಸ್ಥಿತಿ ಸಿದ್ಧಿಸಿತ್ತಂದ್ರೆ ಧಾರಣ ಅಂದ್ರೆ ನೆಲೆಯಾಗಿ ನಿಂತದ್ದು. ಏನ್ ಧಾರಣ ಸ್ಥಿತಿ ಪಡೆದಂದ್ರೆ ಅವಾಗ ವಿದ್ಯಾ ಕಲ್ತ ಅಂತ ತಿಳ್ಕೊ. ಏನ್ ಧಾರಣ ಸ್ಥಿತಿ ಪಡೆದಾಗ 21 ತಲೆಮಾರಿನವರೆಗೆ ಅದು ಮುಂದುವರಿತು. ಸಮಾಧಿ ಸಿದ್ಧಿಸಿತ್ತಂದ್ರೆ 101 ತಲೆಮಾರಿನವರೆಗೆ ಅದು ಅಂತ ತಪೋ ರಕ್ತ. ಅವಾಗ ಲಗ್ನ ಮಾಡಿ ಅವ್ರನ್ನ ಇದನ್ನ ಮಾಡಿದ್ರು ಶಿವಾನಂದ. ಅವಾಗ ಇನ್ನೂವರೆಗೂ 101 ತಲೆಮಾರಿನವರೆಗೆ ಅದು ಮುಂದುವರಿತೈತೆ ಅಂತ ಶ್ರುತಿ ಸಮ್ಮತ ಅಭಿಪ್ರಾಯ. ಜ್ಞಾನಿ ಹೊಟ್ಟಿಲೆ ಜ್ಞಾನಿನ ಹುಡ್ತಾನ. ಸಾಮಾನ್ಯ ಜನರಿಗೆ ಅದು ಬರೋಬ್ಬರಿನ ಐತಿ, ಆದ್ರೆ ಈಗ ಗೊತ್ತಿರುದಿಲ್ಲ ಅಲ್ಲ. ಏನ್ ಹೌದಿಲ್ಲ? ಜ್ಞಾನಿ ಹೊಟ್ಟಿಲೆ ಜ್ಞಾನಿನ ಹುಡ್ತಾನ, ಕೊಚ್ಚಿತ್ತವ ಎಲ್ಲಿಯೋ. ಏನ್ ಹಂಗ ಹುಟ್ಟುದು? ಏನ್ ಹಿಂದಿನ ಜನ್ಮದ ನಾವು ಕರ್ಮಧರ್ಮ ಸಂಯೋಗದಿಂದ ಕೊಚ್ಚಿತ್ತಾಗಿ ಹುಟ್ಟಿರ್ತಾರ. ಅಜ್ಞಾನಿ ಹೊಟ್ಟಿಲೆ ಮಡಿವಾಳಜ್ಜ ಯಾರು ಹಡದು ಹೋಗದಿದ್ರು, ತಂದು ಜೋಪಾನ ಮಾಡಿದ್ರು. ಏನ್ ಅದಾಗ ಹಿಂದಿನ ಜನ್ಮ ಸಂಸ್ಕಾರ. ಏನ್ ಅದ್ರಾಗ ಅವ ಹಿಂದಿನ ಜನ್ಮದ ಇದಿತ್ತು ನಮ್ಗೆ. ಆದ್ರೆ ಜ್ಞಾನ ಆಗಿರುದಿಲ್ಲ, ಬರೀ ಸಿದ್ಧಿ ಮಾಡ್ಕೊಂತ ಅಡ್ಡಾಡಿದ್ರು. ಏನ್ ಸಿದ್ಧಿ ಪುರುಷ ಅವ ಜ್ಞಾನ ಹಿಂದಗಡೆ ಹೋಗುತ್ತೆ. ನಿಜಗುಣವ್ರಂತ ತೆಲಿಮ್ಯಾಗ ಅಯ್ಯೋ ಮರ ನಾ ಇದಕ್ಕಾಗಿ ಬೆಳಕಳಂಗಿಲ್ಲ. ಏನ್ ಅದು ಆಗೋದು ಬಹಳ ಕಠಿಣ. ಏನ್ ಅಂತ ಸಂಸ್ಕಾರ, ಅಂತ ಒಂದು ಪುಣ್ಯ ಒದಗಿ ಬಂದಾಗ ಅಂತ ಅವಕಾಶ ಸಿಗ್ತೈತಿ ನನಗೆ. ಜ್ಞಾನಿ ಹೊಟ್ಟಿಲೆ ಜ್ಞಾನಿಗಳು ಹುಟ್ಟುವುದು ಅಂತಂದ್ರೆ ಈ ಜಗತ್ತಿನ ಇತಿಹಾಸದೊಳಗ ಅದ ಅಪರೂಪ. ಏನ್ ಎಲ್ಲಿ ಸಿಗುದಿಲ್ಲ ನಮ್ಗೆ, ಜಗತ್ತಿನ ಇದರಾಗ ಸಿಗುದಿಲ್ಲ ನೋಡಾಕ, ನಮ್ ಇತಿಹಾಸದೊಳಗ ಸಿಗುದಿಲ್ಲ. ಏನ್ ಎಲ್ಲಿ ಒಬ್ರು ನೋಡಿ ವ್ಯಾಸನ ಮಗ ಹಿಂಗ ಸುಖ ಹುಟ್ಟ್ಯಾನಲ್ಲ, ಹಂಗ ಅದನ್ನ ಹೇಳತ್ತಾರ ಅವ್ರು. ವ್ಯಾಸನ ಹೊಟ್ಟಿಲೆ ಸುಖಮುನಿ ಹುಟ್ಟಿದಂಗ ಹಂಗೆ ಜ್ಞಾನಿ ಆತ್ಮಾನಂದಪ್ಪ ಅವರು ಆಗ್ಬೇಕಂದ್ರ ಅವ್ರು ಲಗ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಆತ್ಮಾನಂದ ಅಜ್ಜ ಅವ್ರು ಎಲ್ಲಿ ಬರ್ತಿದ್ರು ನಮ್ಗೆ. ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ವಿವಾಹ ಮಾಡ್ಕೊಂಡ್ರು. ಏನ್ ಧನವ ಗಳಿಸಬೇಕು ಎಂಥದ್ದು, ನರ ಜನರಿಗೆ ಕಾಣಿಸಲಂತಹದ್ದು. ಬಚ್ಚಿಟ್ಟ ಗಂಟನ್ನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂತಹದ್ದು. ಅಂತಹ ಕೆಡಲಾರದಂತಹ ಸಂಪತ್ತನ್ನು ಗಳಿಸಿದ. ಎಲ್ಲ ಕೆಟ್ಟು ಹೋಗುದು ಸಂಪತ್ತು. ಹಿಂದಗಡೆ ಹೇಳಕ್ ಶುರು ಮಾಡ್ತೀವಿ, ಗಳಿಸಿದ್ದ ಹಂಗೆ ಇರ್ತೈತೆ ಈ ಸಂಪತ್ತು. ಯಾಕ್ರಿ ಇದನ್ನ ಕಾಕೊಂಡು ಹೋಗೋದ ಕಠಿಣ. ಹಿಂದಿನ ಯಾರು ಹಿಂದಿನವ್ರಿಗೆ ಕಾಕೊಂಡು ಹೋಗಕತ್ತೇನ? ನೀ ಗಳಿಸಿಟ್ಟಿ ಅವ ಹಾರಿ ಗಳಿಸಿದ ಉಳಿಸ್ತೇನ? ಆಗುದಿಲ್ಲ. ಏನ್ ಇದನ್ನ ಉಳಿಸ್ಕೊಳ್ಳೋದು ಇದನ್ನ ಬಹಳ ಕಠಿಣ ಐತಿ. ಅದನ್ನ ಉಳಿಸ್ಕೋದ ಬಹಳ ಕಠಿಣ ಐತಿ. ಈ ಸಂಪತ್ತನ್ನು ಉಳಿಸ್ಕೋಬೇಕಾದ್ರೆ ಅಂತ ಒಂದು ಅಧಿಕಾರಿಗಳು ಬೇಕಲ್ಲ, ಅದನ್ನು ಮುಂದುವರ್ಸ್ಕೋಬೇಕಾದ್ಲ. ನೋಡ್ರಿ ಅದು ಹೆಂಗೈತಿ ವಂಶ ಪರಂಪರೆ. ಒಂದ್ ಸ್ವಲ್ಪರ ಏನಾರ ಅದ್ರ ಬದಲಾವಣೆ ಆಗಿತ್ತು. ಅದನ್ನ ಬಿಟ್ಟು ಏನಾರ ಮಾಡಕ್ ಹೋಗುದಿಲ್ಲ ಅವ್ರು. ಅದನ್ನ ಮಾಡೇನೆ ಇದನ್ನ ಮಾಡೇ ಮಂದಿ ಕುಡ್ಸೋದು ಅಂತ ಗದ್ಲ ಬೇಕಾಗಿಲ್ಲ. ಇದೇ ನಡಿಬೇಕು. ಏನ ಶಿವಾನಂದ ಜೋರ ಏನ ದಾರಿ ತೋರ್ಸುಗಾರ ಜ್ಞಾನ ಸ್ಥಿತಿ ಅದ ಮುಂದುವರೆದೈತಿ. ಏನ್ ತಮಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅದರಿಂದ ಏನ್ ಅದನ್ನ ಬಿಟ್ಕೊಟ್ಟು ಅಡ್ಡ ತಿಡ್ಡಿ ಮಾತಾಡ್ಬೇಡಪ್ಪ. ಅವಾಗ ಅಡ್ಡ ನೀನು ಕಿತ್ತೇನೆ ಅಂತಿದ್ದ. ತೆಗ್ಗಿಗೆ ಬೀಳ್ತೀನಿ ಅಡ್ಡ ತಿಡ್ಡವಾದಿ ಅಂದ್ರೆ ಮತ್ತೆ ನೀನು ಸರಳ ದಾರಿ ಹಿಡಿ. ತೋರ್ಸ್ಯಾರ ಋಷಿಮುನಿಗಳ ಏನ ದಾರಿ ತೋರ್ಸ್ಯಾರ ಜ್ಞಾನ ಮಾರ್ಗವನ್ನ, ಸುಮ್ಮನೆ ಆ ದಾರಿ ಹಿಡಿ. ಏನ್ ನಾವು ಮಾಡ್ಯಾರೋ ಇವ್ರು ಮಾಡ್ಯಾರೋ ಅಂತ ಮಾಡಕ್ ಹೋದಂದ್ರೆ ನೀ ತೆಗ್ಗಿಗೆ ಬೀಳ್ತಿ. ಮತ್ತೆ ಅಜ್ಞಾನದೊಳಗೆ ಬಿದ್ದು ಒಳ್ಳೆಯಾಡ್ತಿ. ಜನ್ಮ ಅಂತ ತಿರುಗು ಪಳೆ ಬರ್ತೈತಿ. ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತಣದು ಮುಕ್ತಿ ಅಂತ. ಅದಕ್ಕೆ ಸೇವಾ ಒಳ್ಳೆಯ ಸತ್ಕರ್ಮಗಳು, ಇನ್ನೊಬ್ಬರಿಗೆ ಹಿತ ಆಗುವಂತ ಕರ್ಮಗಳನ್ನ ಮಾಡಕ್ ಕಲೀರಿ. ಏನ್ ಅದನ್ನು ಮಾಡಕ್ ತಯಾರಿಲ್ಲ. ಏನ್ ಹಂಗ ಒಮ್ಗಿಲೆ ನಮಗ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಜ್ಞಾನ ಆಗೋದಿಲ್ಲ. ಅದಕ್ಕೆ ಸೇವಾ ಇದ್ರೊಳಗೆ ತೊಡಬೇಕಾಗ ಆಪ್ತ ಅಂಗಸ್ಥಾನ ಸದ್ಭಾವದ ಸೇವೆಯನ್ನ ಮಾಡ್ಬೇಕಾಗತ್ತೆ. ಸತ್ಕರ್ಮಗಳನ್ನ ಇನ್ನೊಬ್ಬರಿಗೆ ಹಿತ ಆಗುವಂತಹ ಕೆಲಸ ನಾವು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಮಾಡಬೇಕು.
ಯಾವಾಗ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾದೀತಪ್ಪ ಅಂತ ಮಾಡ್ತೀಯಪ್ಪ. ಇನ್ನೊಬ್ಬರಿಗೆ ಹಿತಾಗೋ ಕೆಲಸ ಒಂದರ ಮಾಡಿಯ ನಿನ್ನ ಜೀವನದಾಗ? ಬರೇ ನಿಂದಷ್ಟ ಸ್ವಾರ್ಥಕ್ಕಾಗಿ ಮಾಡಿದೀನಿ. ಹೆಂಡ್ರು ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಏನ್ ದೊಡ್ಡ ಕಮೆ ಮಾಡಿದ್ವಿ? ಪರೋಪಕಾರಕ್ಕಾಗಿ ಒಂದು ಪೈಪ್ ಅವನೇರ ನೀ ಖರ್ಚು ಮಾಡಿಯ ನಿನ್ನ ಜೀವನದಾಗ? ಕೇಳ್ಬೇಡ. ನೀ ಏನ್ ಮಾಡಿರ್ತೀಯ ಅದು ಬರ್ತೈತಿ ನಿನಗೆ. ಅದಕ್ಕಾಗಿ ಮೀಸಲಾಗಿಟ್ಟರು ಇಡೀ ಜನ್ಮನ ಪರೋಪಕಾರಕ್ಕಾಗಿ ಸ್ವಾರ್ಥವನ್ನು ಬದಿಗಿಟ್ಟು ನಮಗಂತೇನು ಇಲ್ಲ, ಇನ್ನೊಬ್ಬರ ಹಿತಕ್ಕಾಗಿ ಅವರು ಎಷ್ಟು ಜನ್ಮಾಂತರ ಹಿಂದಿನ ಅನೇಕ ಜನ್ಮಗಳು ಅದಕ್ಕಾಗಿ ಉಪಯೋಗ ಮಾಡೋದು ಮೀಸಲಾಗಿಟ್ಟದ್ದು. ಅದು ಮಾಡಿದ ಪುಣ್ಯ ಯಾವ ಲೆಕ್ಕಿಲ್ಲದಷ್ಟ ಪುಣ್ಯ ಒದಗಿ ಬಂದಾಗಿದೆ. ಹತ್ತತಿ ಜ್ಞಾನೋದಯ ಕಥೆ. ಆ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲು ಯಾವ ಜನ್ಮದ್ದಾಯ್ತಪ್ಪ ಇದು? ತನ್ನ ಯಥಾರ್ಥ ಜ್ಞಾನ ನಿಜೀವ ಭಾವನಾಶಿಯಾಗಿ ತಪ್ಪು ತಿಳುವಳಿಕೆ ಕಳ್ಕೊಂಡು ಯಥಾರ್ಥ ಜ್ಞಾನ ಮಾಡಿಕೊಂಡದ್ದು ಎಷ್ಟು ಜನ್ಮದ ಪುಣ್ಯನೋ ಇದು ಅಂತ ಉದ್ಗಾರ ತೆಗೆದ. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ ಅಂದಿಂದ ಪುಣ್ಯ ಮಾಡ್ಬೇಕಂದಂಗ ಆತಿಲ್ಲ. ಸತ್ಶಾಸ್ತ್ರ ನಾವು ಕೇಳದಿಂದ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು. ಅಂದಾಗಿದ್ರ ಸದುಪಯೋಗ ನಮಗಾಕೈತಿ. ನೀ ಇನ್ನೊಬ್ಬರಿಗೆ ಬರೇ ಪೀಡಾ ಕೊಡೋದು, ಬರೇ ನಿಂದಷ್ಟ ಗುಜರಾಣಿ ಮಾಡ್ಕೊಂತ ಕುಂತ ಕೆಲಸ ಆಗೋದು. ನನಗ ಆಗ್ಲಿ ಅಂದ್ರೆ ನನಗಾಗಿ ಏನೂ ಬೇಡ, ಇನ್ನೊಬ್ಬರಿಗಾಗಿ ಬದುಕು. ಪರೋಪಕಾರಕ್ಕಾಗಿ ಬದುಕಿದ್ರ ಅವ್ರ ಜೀವನ ಅದ್ರೊಳಗೆ ಹಿತ ಅದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ಹಿತ ಅದ ಅನ್ನೋ ತಿಳುವಳಿಕೆ ಎಷ್ಟು ಹೇಳಿರು ಕೇಳಿರು ಇದ ಪೂಜಿ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ವರ್ಜ ಮಾಡೋ, ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ, ಒಳ್ಳೇದು ಮಾಡ. ಯಾವುದೇ ರೀತಿಯಿಂದ ಶಾರೀರದಿಂದ, ಮನಸ್ಸಿನಿಂದ, ವಾಣಿಯಿಂದ, ಮಾತಿನಿಂದ ಇನ್ನೊಬ್ಬರಿಗೆ ಪೂಜೆ ಮಾಡು, ಈ ಪೂಜೆ ಮಾಡು. ಅಂದಾಗ ನಿನಗಿದು ಪುಣ್ಯ ವೃದ್ಧಿ ಆಕೈತಿ. ಅದ ಅದ್ರ ಗುರ್ತ. ಶಾಸ್ತ್ರ ನಾಟೈತಿಪ್ಪ ಅಂದ್ರೆ ಅವ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ತಾನ. ಇವ್ ಶಾಸ್ತ್ರ ತಿಳಿದವ, ಇವ್ ಸಮಯ ಸಾಧಕ ಅವ. ಹೌದಿಲ್ಲ? ತಂದಷ್ಟ ಗುಜರಾಣಿ ನೋಡವ. ಹೌದಿಲ್ಲ? ಶಾಸ್ತ್ರ ಹೇಳುವಾಗಳ ಇದನ್ನ ಮಾಡಿ ಹೇಳ್ತಾನ, ಮತ್ತು ಗಂಟು ಕಟ್ಕೊಂಡು ಹೇಳವನು. ತುಡುಕ್ ಗಂಟು ಬಿಡೋದಿಲ್ಲ ಅದನ್ನು. ಹೌದಿಲ್ಲ? ಬರೇ ನಮಗ ಇದಾಗಲಿ ಅಂದ, ನನಗೆ ಎಳ್ಳಟ್ಟು ಬೇಡ ಅನ್ನ. ಜ್ಞಾನಿಗಳಲ್ಲಿ ಆ ಭಾವ ಇರುದಿಲ್ಲ, ಸ್ವಾರ್ಥ ಬುದ್ಧಿ ಎಳ್ಳಟ್ಟು ಇರುದಿಲ್ಲ. ನೀವ ಉಂಡ್ರಿ, ನೀವ ತಿನ್ರಿ, ನಮಗೆ ಎದಕ್ ಬೇಕಾಗೈತದಂತ ಉದಾಸೀನ ಇರ್ತಾರ ಅವ್ರು. ನಾನು ಮನೆಗೆ ಗಂಟು ಮಾಡೋದು ಅದಂತ ಬುದ್ಧಿ ಅವರಲ್ಲಿ ಇರುದಿಲ್ಲ. ನಾವು ಸ್ವಾರ್ಥಿಗಳು, ನಾವು ಅದನ್ನ ಮಾಡ್ತಿರ್ತೇವೆ. ಇದ್ರ ಹೆಸರಿನ ಮ್ಯಾಗ ಏನ್ ಮಾಡ್ತಿರ್ತೇವೆ ನೋಡು. ಎತ್ತಾಗ ಹೊಂಟಿರಿ ನೋಡ್ಕೋರಿ ಅಂತಿದ್ರು. ಅದಕ್ಕೆ ಬಾಕಿ ಉಳ್ದೈತಿದ್ ನಮಗ್. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಇಲ್ಲ ನಮ್ಗೆ. ಅವಂಗೇನ್ ಮಾಡ್ತೀವಿ? ಯಾಕ್ರಿ? ಅಲ್ಲ ನನಗ ನನಗೆ ಎಷ್ಟೇ ತ್ರಾಸಿದ್ರು ಇನ್ನೊಬ್ಬರಿಗೆ ತ್ರಾಸ ಮಾಡೋದು ಬೇಡಪ್ಪ. ಒಳ್ಳೇದಾಗ್ಲಿ ಅಂತ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಅಂತ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಅಂತ. ಎಲ್ಲಾ ದುಃಖ ನನಗ ಬರ್ಲಿಪ್ಪ, ಯಾರಿಗೂ ಬೇಡ. ಈ ಜಗತ್ತಿನ ಜೀವಿಗಳೆಲ್ಲ ಸುಖದಿಂದ ಬಾಳುವಂತಾಗಲಿ ಅಂತ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗೈತೇನು? ಇನ್ನೊಬ್ಬರಿಗೆ ಹಿತ ಮಾಡೋ ಬುದ್ಧಿ ಎಲ್ಲಿ ತನಕ ನಿನಗೆ ಬರುದ್ರ ಅಲ್ಲಿ ತನಕ ನೀನು ಉದ್ಧಾರ ಆಗುದಿಲ್ಲ. ಇದಾದ್ರ ಸೂತ್ರ, ಅದ ಪಾಯಿಂಟ್. ಇದನ್ನ ಬಿಟ್ಟೆ ಅಂದ್ರೆ ಹೊಂಟಿ ನೀನು. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ್ ಬಯಸಬಾರ್ದು. ನಮ್ಮ ಖಾತೆದಾಗ ಇಲ್ಲಪ್ಪ ಅದ ಅಂತಿದ್ರು ಅಜ್ಜವ್ರು. ಕಲ್ಯಾಣ ಅನ್ನೋದು ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋದು ನಮ್ಮ ಖಾತೆದಾಗ ಇಲ್ಲ, ಬರುವಂಗಿಲ್ಲ. ಅದು ಅಂದಾಗ ಅದನ್ನ ಹೊಂದಾಕ್ ಬರ್ತೈತಿ. ನಮಗೆ ಸತ್ಕರ್ಮಗಳನ್ನು ಮಾಡ್ಬೇಕು, ಸೇವಾದಿಗಳೆಲ್ಲ ತೊಡಗ್ಬೇಕು. ಎಷ್ಟು ಮಂದಿಗೆ ಬಂದೈತಿ ಇದು? ಇಷ್ಟು ದಿನ ಕೇಳಿರಲ್ಲ, ಬಂದೈತೇನೆ. ಇನ್ನೊಬ್ರಿಗೆ ಏನಾರ ನಮ್ಗೆ ಒಟ್ಟು ಸಹಾಯ ಮಾಡ್ಬೇಕಪ್ಪ, ಕಷ್ಟದಾಗ ಇದ್ದವ್ರಿಗೆ, ತೊಂದರೆಗೆ ಇದ್ದಾಗ ಅವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಐತೇನೆ. ಮೊದಲಿನ ಮಂದಿ ಇತ್ತದ ಅಂತ ಹೃದಯ. ಮೊದಲಿನ ಮಂದಿ ಏನಾರ ಹಂಗೇನಾರು ತೊಂದ್ರೆ ಇದ್ರೆ ತಗೊಂಡು ಹೋಗಪ್ಪ ಇಲ್ಲಿ ಮನ್ಯಾಂದು. ಅವ್ ಬಿತ್ತುದಾಗ್ಲಿಕ್ಕೆ ಅಂದ್ರೆ ನಮ್ಮ ಗಳೆ ಹೊಡ್ಕೊಂಡ್ ಬಿತ್ತು ಕೊಟ್ಟು ಬರೋರ್ಪ ಅವ್ ಬಂದಿದ್ರು. ಅದು ಪರೋಪಕಾರ ಮಾಡ್ಬೇಕನ್ನೋ ಬುದ್ಧಿ ಮೊದಲಿನ ಮಂದಿ ಒಂದು 50-60 ವರ್ಷದ ಹಿಂದಿನ ಜನರಲ್ಲಿ ಇರ್ತದ. ಸಹಜವಾಗಿ ಅವರು ಒಬ್ರಿಗೊಬ್ರು ಪ್ರೀತಿ ಇತ್ತಲ್ಲಿ, ಸಹಜ ಇತ್ತ ಅವ್ರಿಗೆ. ಇದು ತಿಳುವಳಿಕೆ ಇರ್ಲಿಕ್ಕಂದ್ರು ಅವ್ರ ಅಭ್ಯಾಸನ ಹಂಗಿತ್ತ, ರೂಢಿನ ಹಂಗಿತ್ತ.
ಅದು ಯಾವ್ದಂದ್ರೆ ಹಿಂದಿನ ನಮ್ಮ ಇದ್ರ ಕಾಲದಿಂದ ಬಂದದ್ದು, ಅದು ಋಷಿ ಮುನಿಗಳ ಕಾಲದಿಂದ ಬಂದದ್ದು. ಪ್ರತಿಯೊಬ್ಬರು ಒಂದೊಂದು ಹಳ್ಳಿಗೆ ಆಗಿ ಹೋಗ್ಯಾರ ಮಹಾತ್ಮರು ಆಗಿನ ಕಾಲದಾಗ. ಏನ್ ಪ್ರತಿಯೊಬ್ಬರು ಒಂದೊಂದು ಊರಿಗೆ ಆಗಿ ಹೋಗ್ಯಾರ ಅವರು. ಆ ಸಂಸ್ಕಾರ ಐತಿ ನಮ್ಮ ಭಾರತ ದೇಶ ತುಂಬಾ ಅದು ಐತಿ, ಅಂದಲ್ಲಿ ಉಳಿದೈತಿ ಅದು. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಐತಿ ಅನ್ನೋ ಸಂಸ್ಕಾರ ಭಾರತೀಯ ಸಂಸ್ಕೃತಿ. ಏನ್ ಇನ್ನೊಬ್ಬರಿಗೆ ಕೆಡಕ ಮಾಡಿ ನಾವು ಬದುಕಬೇಕನ್ನೋದಲ್ಲ, ಇನ್ನೊಬ್ಬನ ಕೊಂದು ಬದುಕುವುದು ಅದು ಪಶು ವೃತ್ತಿ, ರಾಕ್ಷಸಿ ವೃತ್ತಿ. ಅದಕ್ಕೆ ಅಂತ ಕರ್ಮಗಳನ್ನು ಮಾಡ್ತೀವಿ ಅಂತ ಜನ್ಮ ಕಾದು ಕೂತಾವ ನಮಗ. ಸತ್ಕರ್ಮಗಳನ್ನು ಮಾಡಿದ್ರೆ ಉತ್ತರೋತ್ತರ ಜನ್ಮ ಬರ್ತೈತಿ. ದುಷ್ಕರ್ಮಗಳನ್ನು ಮಾಡಿದ್ರೆ ಅದಕ್ಕೆ ದುರಿತ ಕರ್ಮವನ್ನು ಅಲ್ಲಿದ್ರು. ದುಷ್ಕರ್ಮನ ದುರಿತ ಕರ್ಮ ಅಂದ್ರೆ ಪಾಪ ಕರ್ಮಗಳನ್ನ ಮಾಡಕ್ ಹೋಗ, ಪುಣ್ಯವನ್ನೇ ಮಾಡು, ಜನರಿಗೆ ಹಿತ ಮಾಡಕ್ ಕಲಿ. ಇದ ಪೂಜೆ ನೋಡು, ಮೊದಲು ಇದನ್ನು ಮಾಡಾಕ್ ಕಲೀನಿ. ಅದು ಸಾಮಾನ್ಯ ಪೂಜೆ. ಅದು ಇದನ್ನು ಮಾಡಾಕ್ ಬಂದಾಗ ನಿನಗ ಇಚ್ಛಿತ ಫಲಗಳು ಸಿಗ್ತಾವ. ಫಲಾಪೇಕ್ಷೆ ನಿನಗಿರ್ಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛಕತಿ, ಯಾವಾಗ ಜ್ಞಾನೋದಯ ಬರ್ತೈತೆ ನಿನಗ್ ಮಾಡಾಕಿದನು. ಮಾಡೋದು ಕಠಿಣ ಐತಿ. ಬಾಯಿಲೆ ಹೇಳಾಕ ಬಹಳ ಚಲೋ ಬರ್ತೈತಿ. ಯಾಕ್ರಿ ಇನ್ನೊಬ್ಬರಿಗೆ ಉಪದೇಶ ಮಾಡಾಕ, ಇನ್ನೊಬ್ಬರು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಪ್ರಸಂಗ ನನಗೆ ಬಂದಾಗ ನಾನು ಇನ್ನೊಬ್ರನ್ನ ನೋಡಾಕ್ ಹೋಗುದಿಲ್ಲ. ನಂದಷ್ಟ ನಾನು ನೋಡ ಹಾರಿಗಿಡದು ಹೋಗುವಲ್ರ ಅವ್ರು. ಹೌದಿಲ್ಲ? ಸ್ವಾರ್ಥ ಮಾಡಿ ಕೊಡುದಿಲ್ಲ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನು ಸ್ವಾರ್ಥ ತ್ಯಾಗ ಮಾಡಿದಾಗ ಬರ್ತೈತಿ. ಆ ವಿವೇಕ ಇದ್ದಾಗ ಬರ್ತೈತಿ ಅದು ಸ್ವಾರ್ಥ ತ್ಯಾಗ. ವಿವೇಕ ಇರ್ಲಿಲ್ಲ ಅಂದ್ರೆ ಮತ್ತು ಸ್ವಾರ್ಥ ಬುದ್ಧಿನ ಗಂಟು ಮಾಡವನ ಮತ್ತು ಏನ್. ಅದಕ್ಕೆ ವಿವೇಕವಂತ ಎಳ್ಳಷ್ಟು ಸ್ವಾರ್ಥ ಇರುದಿಲ್ಲ, ಸಂಗ್ರಹ ವೃತ್ತಿ ಅಂತ ಇರುದಿಲ್ಲ. ತನಗಾಗಿ ಏನೇನು ಸಂಗ್ರಹ ಮಾಡ್ಕೋದಿಲ್ಲ. ಏನ್ ನಮಗೆ ಅದಕ್ಕೆ ಬೇಕಾಗ್ಯಪ್ಪ, ಎಲ್ಲ ನಿಮಗಾಗಿ ಮಾಡ್ಕೋರಿ ನೀವು ಆಶ್ರಮಗಳನ್ನ ಅಂತಿದ್ರ. ನೀವ್ ಎಲ್ಲಿ ಇರ್ತೀರಿ, ನಾವೆಲ್ಲಿ ಸುಡ್ಗಾಡಕ್ ಹೋಗ್ಯವ ಅಂತಿದ್ರ ಅಂತ. ನಮಗೆ ಅದಕ್ಕೆ ಬೇಕಾಗಿತ್ತು, ನಮಗದ ಅವಶ್ಯಕತೆ ಇಲ್ಲ, ನೀವು ಮಾಡ್ಕೋರಿಲ್ಲ. ತಮ್ಮ ಆ ಉನ್ನತ ಸ್ಥಿತಿಯನ್ನು ಹೊಂದಿದಾಗ ಅವಾಗ ಏನಾರ ಬೇಡಿಕೆನೂ ಉಳಿದಿಲ್ಲ. ಏನ್ ಬೇಡಬೇಕನ್ನೋದ ಉಳಿದಿಲ್ಲ. ಬೆಳ್ಳಿ ತಾಟ್ನ್ಯಾಗ ಊಟ ಮಾಡ್ತಿರೋ ಏನು ಸಿಂಧಿ ಬುಟ್ಟಿಯಾಗ ಊಟ ಮಾಡ್ತಿರೋ ನೋಡ್ಕೊರಿ. ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ಧನಕನಕಾದಿಗಳಿಂದ ಮಕ್ಕಳು ಮರಿಯಿಂದ ಸುಖಿ ಆಗ್ತೇವಂತ ಅದ್ರ ಬೆನ್ನ ಹತ್ತಿರ ನೀನು ಹೊಲ ಮನಿ ಮಕ್ಕಳು ಮರಿ ದನಕಾದಿಗಳಂತ ಬಡ್ಕೊಳ್ಳು. ನಾಳೆ ನಾಯಿ ನರಿಯಾಗಿ ಹಂದಿ ಪಂದಿಯಾಗಿ ಸ್ತ್ರೀ ಪುರುಷರ ವ್ಯಾಮೋಹ ಇದ್ದದ್ದು ಏನು ಕುರಿಯಾಗಿ ಹುಡ್ತಾವು. ಏನ್ ಅದು ಅಂತ ಹೀನ ಸ್ಥಿತಿ ಬರ್ತೈತಿ ನಮ್ಗೆ. ಅದ್ರ ಮ್ಯಾಗಿನ ವ್ಯಾಮೋಹ ಇರ್ತಾನ, ವಿಷಯಗಳ ವ್ಯಾಮೋಹ ಎಲ್ಲೆಲ್ಲಿ ನಮ್ಮನ್ನು ಹುಟ್ಟಾಕ ಹಸ್ತತೆ ಹೇಳಕ್ ಬರ್ತಲ್ಲ. ಮಾಡದ ಸಂಬಂಧ ಏನು ಕರ್ಮಗಳನ್ನು ಮಾಡ್ತೀಯಲ್ಲ, ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ಕಾದ್ಕೋತಾವ. ಏನ್ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಪಾಪಾನುಗುಣದಿಂದ ಹೇಳ್ಯಾರಲ್ಲ, ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ. ಅಜಾರಿ ಇದೆಲ್ಲ ಖರೆ ಏನ್ರಿ ಅಂತ ಕೇಳಿದ. ಖರೇನ ಉಪಾಯ ಸತ್ಯನ ಇದು. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಹೊಂದೋ ಮಠ ಇದೆಲ್ಲ ಸತ್ಯನ. ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದೋ ಮಠ ವ್ಯಾವಹಾರಿಕ ಸತ್ಯ ಇದು. ಕನಸಿನಿಂದ ಎಚ್ಚರ ಆಗೋ ಮಠ ಕನಸು ಖರೇನ. ಇಲ್ಲಿ ತಕ್ಕಂಗ ನಡ್ಕೋಬೇಕಾಕತಿ. ಯಾ ಜೀವಿಗೂ ತೊಂದರೆ ಆಗದಂಗ ನಡ್ಕೋ ಅಂದ್ರೆ ನಿನ್ನ ಜೀವನ ಸುಲಭ ಸರಳ ನಡೀತೈತಿ. ನಿನಗೆ ತೊಂದ್ರೆ ಕೊಟ್ಟಿ ಅದು ಜನ್ಮ ಜನ್ಮಾಂತರ ಕಾಡ್ತೈತಿ ನಿನ್ನ. ನೀನು ಮುಗಿದುಲ್ಲೇ ಜನ್ಮದಾಗ ನಂದೇನ್ ನಡಿತೈತಿ ಸಾವುಕಾರದೇನೆ ಅಂತ ನನಗೇನ್ ಮಾಡವಿಲ್ಲ ಅಂತ ತಿಳ್ಕೊಂಡೈತಿ. ಬೆಣ್ಣ ಹತ್ತಿ ಕಾಡ್ತೈತಿ ನಿನ್ನದು ಜನ್ಮ ಜನ್ಮಾಂತರ. ಏನಾರ ಮಾಡಿದ ಅಂದ್ರೆ ಮೋಸ ಮಾಡಿದ್ರು, ವಂಚನೆ ಮಾಡಿದ ಏನ್ ನಮಗ್ ಯಾಕೆ ಇವಾಗ ಬಂದ ಹಿಂಗ್ ಒದಗ್ತಾವ ಅಂದ್ರೆ ಕಷ್ಟಗಳು ಬರ್ತಾವ. ಹಿಂದೆ ಮಾಡಿ ಅದನ್ನ ಇನ್ನೊಬ್ಬರು ನಮ್ಗೆ ಯಾಕೆ ತೊಂದ್ರೆ ಕೊಡತ್ತಾರ ಅಂದ್ರೆ ಅವ್ರಿಗೆ ಕೊಟ್ಟಿ ಅದಕ್ಕೆ ಬಂದಾರ ಸಾಲ. ಹಂಗ ಹೆಂಗ್ ತೀರ್ಸ್ಬೇಕದ. ಅದಕ್ಕೆ ಅದನ್ನ ಮಾಡಕ್ ಹೋಗ್ಬೇಡ ತಮ್ಮ. ನೀ ಇನ್ನೊಬ್ಬರಿಗೆ ಅನುಕೂಲ ಆಗಿದ್ರೆ ಅವ್ರು ನಿನಗೆ ಅನುಕೂಲ ಹಾಕಿದ್ರು. ಯಾರು ನೋಡುವಲ್ರಿ ಅಪ್ಪ, ಎಷ್ಟು ಮಕ್ಕಳಿದ್ದು ಒಬ್ಬರು ನೋಡುವಲ್ರು ನನ್ನ ಅಂತಿರ್ತಾವ. ಹಿಂದ ನೀ ಏನಾರ ನೋಡಿದ್ರ ಅವ್ರು ನೋಡ್ಯಾವ ನಿನ್ನ. ಹೌದಿಲ್ಲ? ಅವಾಗ ಮಂಗಿನಾಗ ಅವ್ರಿಗೆ ಪೀಡ ಕೊಟ್ಟಿ ಈಗ ಅನುಭವಿಸಂಗಾರ. ಯಾರೇನ್ ಮಾಡೋದು? ಮಾಡಿದ ಕರ್ಮ ಅದ. ಅದನ್ನ ಯಾರಿಗೆ ಏನ್ ಮಾಡಕ್ ಆಗೋದಿಲ್ಲ. ಇಷ್ಟು ಮಂದಿ ಮಕ್ಕಳಿದ್ರು ನನ್ ನೋಡುವಲ್ರು ಯಪ್ಪ, ಏನ್ ಮಾಡೋದು ಅಂತಿರ್ತಾವ. ಮಂದಿ ಮನಿ ಅಡ್ಡಾಡ್ತಿರ್ತಾವ. ಯಾಕಂದ್ರೆ ಏನಾರು ಕೊಡ್ರು ಯಪ್ಪ ನಮ್ಗಂತ. ಏನು ನಮ್ಮನ್ನ ದಾದ ಮಾಡುವಲ್ರು. ಮಾಡಿದ ಕರ್ಮ ಹಿಂದ್ ಮಾಡಿ ಅದಕ್ಕೆ
ಈಗ ಶುದ್ಧಳವಾಗಿ ಹೌದಿಲ್ಲ. ಅದ ಏನು ತಪ್ಪಿಸ್ಬೇಕಾಗುದಿಲ್ರಿ ಮಾಡಿದ ಕರ್ಮವನ್ನ ಯಾರಿಗೂ ತಪ್ಪಿಸ್ಬೇಕಾಗುದಿಲ್ಲ. ಅದು ಘಟಿಸೇತಿ ಉಂಡ ತೀರಿಸ್ಬೇಕು ನೀವು. ಅದಕ್ಕೆ ಒಳ್ಳೇದನ್ನ ಮಾಡ್ರಿಪ್ಪ ಅಂತ ಎಚ್ಚರಿಕೆ ಕೊಟ್ಟಿದ್ದು ಮಾತು. ಇನ್ನೊಬ್ಬರಿಗೆ ನೀ ಏನಾರು ಸಹಾಯ ಮಾಡಿದ್ರೆ ಅವ್ರು ನಿನಗೆ ಮಾಡ್ತಾರೆ. ಮಾಡ್ಲಿಲ್ಲ ಅವಾಗ ಹೌದಿಲ್ಲ. ಅವಾಗ ಏನ ತಿಮ್ಕೊಂತ ಅಡ್ಡಾಡಿದ ನನ್ನಿಂದ ನನ್ನಂಗ ಯಾವದಾನಂತೇಳಿ ಹೌದಿಲ್ಲ. ದಾದ ಮಾಡ್ಲಿಲ್ಲ ಅವಾಗ. ಕೈಯಾಗ ಅಧಿಕಾರ ಇದ್ದಾಗ ಮೈಯಾಗ ಏನಿದ್ದಾಗ ಏನ್ ಖಬರ್ ಆಗ್ತದೆ. ಎಲ್ಲಾ ಕತಿ ಮುಗುದಿಂದ ಸಣ್ಣಗಾಕ್ ಬಂದ್ರೆ ಯಾಕ್ರಿ ಅವಾಗ ಇದ್ದಾಗ ಹೇಳಿತ್ತಿಲ್ಲೋ ಮಾಡಬೇಡ ಅಂತವನ್ನೆಲ್ಲ ಮಾಡಿದ್ದನ್ನು ಮಾರಾಯ. ಬಿತ್ತಿದ್ದನ್ನು ಬೆಳಕೋ ಅಂತಿರ್ತಲ್ಲ. ಏನ್ ಬಿತ್ತಿರ್ತದ ಬೆಳಿತೈತಿ. ಜೋಳ ಬಿತ್ತಿರ ಜೋಳನ, ಗೋಧಿ ಬಿಟ್ಟರೆ ಗೋಧಿನ ಬೆಳಿತೈತಿ. ನೀ ಏನ್ ಕರ್ಮ ಅಂತ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರ್ತೈತಿ, ಕೆಟ್ಟದ್ ಮಾಡ್ರಿ ಕೆಟ್ಟಾದ್ರ ಫಲ ಉಣ್ಣಾಕ ನಾವು ಹುಟ್ಟ ಬರ್ಬೇಕು. ಕೆಟ್ಟ ಮಾಡಿರೂ ಹುಟ್ಟಬೇಕಾಗೈತಿ, ಚಲೋ ಮಾಡಿರೂ ಹುಟ್ಟಬೇಕಾಗೈತಿ. ನಿನ್ನ ಸ್ವರೂಪ ಜ್ಞಾನ ಮಾಡ್ಕೊಳ್ಳೋ ಮಠ ಈ ಕರ್ಮದ ಕಾಟ ತಪ್ಪುದಿಲ್ಲ. ಯಾವಾಗ ನೀ ಯಾರಿದೀನು ಯಥಾರ್ಥ ಜ್ಞಾನ ಮಾಡ್ಕೊಂತಿ ಯಾವಾಗ ಈ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಕರ್ಮಜಾಲದಿಂದ ಪಾರಾಗಕ್ ಬರ್ತೈತಿ ನಿನಗೆ. ಅದಕ್ಕೆ ಮನುಷ್ಯನ ಜನ್ಮದಾಗ ಈಗ ಪಾರಾಗಕ್ ಬರ್ತೈತಿ. ಜ್ಞಾನ ಮಾಡ್ಕೊಂಡ ಮೊದಲು ಈ ಕೆಲಸ ಮಾಡು. ಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡು. ಬರೀ ಕರ್ಮಜಾಲದಾಗ ಸಿಕ್ಕೊಂಡು ಅದನ್ನ ಮಾಡಿನೇ ಇದನ್ನ ಮಾಡಿನೇ ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಜೀವನ ಎಲ್ಲ ಅದ್ರಾಗ ತಿರ್ಕೊಂತ ಹೋಗೋದು ಬರ್ತೈತಿ ನೀವು. ಯಥಾರ್ಥ ನೀ ಯಾರಿದೀನಿ ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಮಾನವನ ಜನ್ಮದಲ್ಲಿ ಹೀನ ಸಂಸ್ಕೃತಿ ಎಳೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ. ಯಾವ ಜ್ಞಾನ? ತನ್ನ ಜ್ಞಾನ. ಅದಕ್ಕಾಗಿ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನ ನಾವು ಮಾಡಬೇಕು. ಚಾಚು ತಪ್ಪದೆ ಹಗಲಿರುಳನ್ನದೇ ಅದರ ಅಭ್ಯಾಸದಾಗ ತೊಡಗಬೇಕು. ನಮ್ಮ ನಿಜವನ್ನ ನಾವು ತಿಳ್ಕೊಬೇಕಾತಂದ್ರೆ ಅದನ್ನ ಹಗರ ಬಗರ ಕೆಲಸ ಇಲ್ಲ. ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗುದಿಲ್ಲ. ಎಡಬಿಡದೆ ಅಭ್ಯಾಸ ಒಳಗ ಆಂತರಿಕವಾಗಿ ನಡಿಬೇಕದು. ಯಾರದಿರಿ ಯಾವಾಗಲೂ ಅದ್ರ ಒಳಗ ಅಭ್ಯಾಸದಾಗ ತೊಡಗವ್ರು ಯಾರದಿರಿ? ಈಗಷ್ಟೇ ಕೇಳಿದವ್ರ ಸಕಲ ಸಂತ ಮಹಾರಾಜ್ಗೆ ಜೈ ಅಂದವ್ರು ಮತ್ತ ಅದ್ರಾಗ ತೊಡಗಿ ನಮ್ ಬಾಳೆ ದೆಸನ ಮತ್ತ ಸಂಜೆ ಮುಂದೆ ಅಟ್ಟ ಬಂದು ಆ ಸೋಗ್ ಹಾಕ್ತೇವೆ. ಟೈಮ್ ಆದ ಕೂಡಲೇ ಸೋಗ್ ಹಾಕೋದು. ಯಾಕ್ರಿ? ಡ್ಯೂಟಿಗೆ ಹೋಗೋ ಟೈಮ್ನಾಗ ಅಷ್ಟೇ ಡ್ರೆಸ್ ಹಾಕೋದು ಅದನ್ನ ಪೊಲೀಸಂದ. ಯಾಕ್ರಿ? ಡ್ಯೂಟಿ ಮುಗಿತ ಅಂದ್ರ ಆ ಡ್ರೆಸ್ ಊಟಕ್ಕೆ ಹಾಕಿಬಿಡುದು ಅದನ್ನ. ಮತ್ತ ಒಂದೊಂದ್ ದಿನ ನಡೀತೈತಿ ಬಿಡು ಇವತ್ತು ರಜಾ ಎಲ್ಲಿದಂತ ಒಳ್ಳೆ ಅದ್ರ ಸನಿಯಾಗ ಅದನ್ನ ನೆನಪಿಸೋದ ಮಾಡೋಂಗಿಲ್ಲ. ಯಾವಾಗ್ಲೂ ಇದ್ರ ಅಭ್ಯಾಸದಾಗ ಹುಡುಗಿರಿ ಏನಾರ ಇದನ್ನ ಹೊಂದಾಕ ಸಾಧ್ಯ ಐತಿ. ಇದರಿಂದ ಪಾರಾಗಕ್ಕೆ ಬರ್ತೈತಿ. ಇಲ್ಲ ಅನ್ನೋ ಸಾಧ್ಯ ಅಂದಾಗ ಬಾಕಿ ಉಳ್ದೈತಿ. ಇದು ಎಲ್ಲಿಯೋ ಒಬ್ಬ ಎಡಬಿಡದೆ ಅಭ್ಯಾಸದಾಗ ತೊಡಗಿ ಆ ಸ್ಥಿತಿ ಹೊಂದಬೇಕು. ನಾವು ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ಇನ್ನೊಮ್ಮೆ ಬರಬಾರಪ್ಪ ಈ ಭವಕ್ಕೆ ಬರದಂಗ ಮಾಡ್ಕೋಬೇಕನ್ನ ನಾವು ಎಲ್ಲಿ ಒಬ್ಬ. ಅದಕ್ಕೆ ಧೀರರ ಕೆಲಸದ ಇದು. ನಿದ್ರೆ ಹತ್ತದಲ್ಲ ನಮ್ಗ. ಉತ್ಕಟ ಇಚ್ಛಾ ಇತ್ತಂದ್ರೆ ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಿಸುವ ನೆನೆದು. ಇದನ್ನ ಮಾಡಿದ ಕರ್ಮ ಏನೇನ್ ಎಂತೆಂತ ಜನ್ಮಕ್ಕೆ ಆದ ಕೂತಾವೋ ಏನು ಅದನ್ನ ನೆನಪು ಮಾಡ್ಕೊಂತ ನಾವು ಬರಬಾರದು ಪೈನ್ ನಾವ್ ಮಾಡಿದೀವಿ ಅಂದ್ರೆ ಬರತೈತಿ ಅದು ಅಂತ ಖಾತ್ರಿ ಇರ್ತೈತಿ. ಅದಕ್ಕೆ ಅದನ್ನ ಮಾಡೋದು ಬ್ಯಾಡನ್ನ ನಿಜವನ್ನ ತಿಳ್ಕೊನು ಅಂತ ಹೇಳಿಕೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಿರ್ತಾನೆ. ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೊಂಡು ನೀನು ವಾಸನಾ ನಾಶ ಮಾಡ್ಕೊ. ಭೋಗ ವಾಸನೆಗಳು ನಾಶ ಆದಾಗ ಇಲ್ಲಿ ನಮ್ನ ಎಳ್ಕೊಂಬರುದು ಇತ್ತಂದ್ರ ವಾಸನ ಅದ್ರ ಮ್ಯಾಗಿನ ಪ್ರೀತಿ ಮತ್ತೆ ಊಟ ಕಸ್ತತಿ. ಯಾರ್ಯಾರಿಗೆ ಎದೆದ್ರೊಳಗೆ ಪ್ರೀತಿ ಇರ್ತೈತಿ ಅಂತಲ್ಲೇನ ಜನ್ಮ ಬರ್ತೈತಿ. ನಮ್ಮನ್ನ ಯಾರು ಹುಟ್ಸವ್ರ ಜನ್ಮಕ್ಕೆ ಹಾಕವ್ರು ಯಾರು ಇಲ್ಲ. ನಾವ ನಮ್ಮ ಜನ್ಮದ ಕರ್ತ ನಾವ. ಯಾ ದೇವರು ದಿನರು ನಮ್ಮನ್ನು ಹುಟ್ಟಿಸಿಲ್ಲ. ಈ ಸ್ಥಿತಿಗತಿಗಳಿಗೆ ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣ. ನಮ್ಮ ಜನ್ಮದ ಕರ್ತ ನಾವ. ಯಾರು ಇನ್ನೊಬ್ರು ಏನು ದೇವ್ರು ಎಂತ ಹೊತ್ತ ಯಾರು ನೀನ ಮಾಡ್ಕೊಂಡತಿ. ಇನ್ನು ಕೈಯೊಳಗೈತಿ ನಿನ್ನ ಭವಿಷ್ಯ. ಈಗ ಮನುಷ್ಯನ ಜನ್ಮದೊಳಗ ತಿದ್ಕೊಳಕ್ ಬರ್ತೈತಿ. ಹೆಂಗ ಬೇಕಾದಂಗ ಮಾಡ್ಕೊಳಿಕ್ಕೆ ಅವಕಾಶ ಐತಿ ಮನುಷ್ಯನ ಜನ್ಮದಾಗ. ಇಲ್ಲಿ ಮಾಡಿದ ಯದ್ವಾ ತದ್ವಾ ಮಾಡಿದೆ ಅಂದ್ರೆ ಯದ್ವಾ ತದ್ವನ ಹಾಕೊಂಡು ಏನ್ ಮಾಡಿದ್ದೆಲ್ಲ ದಾಖಲಾತಿ ಇಲ್ಲಿ ಮನುಷ್ಯನ ಜನ್ಮದಾಗ ಆಕೈತಿ. ನೀ ಏನೇನ್ ಮಾಡಿರ್ತಿ ಅದೆಲ್ಲ ಬಾಕಿ ಜನ್ಮ ಬರೀ ಅದು ಊಟ ಮಾಡೋದಷ್ಟ, ಭೋಗ ಭೂಮಿ ಅಷ್ಟ. ಇಲ್ಲಿ ತಿದ್ಕೊಳಕ್ ಬರ್ತೈತಿ. ಅಡ್ಡ ದಾರಿ ಹಿಡಿಯಾಕ ಬರ್ತೈತಿ, ಸರಿಯಾದ ಮಾರ್ಗ ಹಿಡಿಯಾಕ ಬರ್ತೈತಿ. ಎಚ್ಚರಗೊಳಿಸುತ್ತಿಲ್ಲೋ ನಿನಗ ಯಾಕೆ ಮಾಡ್ಕೊಳ್ಳಿಲ್ಲ ಕೆಲಸ? ಅನುಭವ ಸಂಗರ್ ಏನ್ ಮಾಡುದು? ಕುರಾಣದೊಳಗೆ ಇದನ್ನ ಹೇಳ್ಯಾರ, ದಿವ್ಯ ಕುರಾಣ. ಅವಾಗೆಲ್ಲ ಎಚ್ಚರಗೊಳಿಸ್ತಿತ್ತಿಲ್ಲೋ ಮಾಡಬೇಡ, ತಿಂದು ಕುಡಿದು ಮಜಾ ಮಾಡಿ
ಜೀವನವನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳಿದ್ರು. ಆದ್ರೆ ಇಂದ್ರಿಯಗಳ ಮಜಾಕ್ ಬೆಣ್ಣ ಐತಿ, ಜೀವನ ಆಯುಷ್ಯ ವ್ಯರ್ಥ ಮಾಡಬೇಡ್ರಿ ಅಂತ ಕುರಾನದೊಳಗೆ ಹೇಳೈತಿ. ಒಬ್ಬ ತಿಂದು ಕುಡಿದು ಮಜಾ ಮಾಡಿ, ಕುರಾನ ನಾನು ಓದೇನ ಅಂತೇಳಿ ಮುಂದಿನ ಓದಿಯನ ತಮ್ಮ ಅಷ್ಟು ಯಾವ ಓದ್ದವ ನಾನು. ಅವ ಬರೀ ಅದನ್ನಷ್ಟೇ ಲಾಗು ಮಾಡ್ಕೊಂಡು ತಿಂದು ಕುಡಿದು ಮಜಾ ಮಾಡಿ ಜೀವನವನ್ನ ಹಾಳು ಮಾಡ್ಕೋಬೇಡ್ರಿ ಅಂತ ಮುಂದಿಂದ ಓದಿಲ್ಲ ಅವನು. ಅದ್ಯಾದಕ್ ಬೇಕಾಗಿತ್ತು ನನಗೆ, ಹೌದಿಲ್ಲ? ಇದನ್ನ ಮಾಡಿ ನಾವು ಸಾಕಪ್ಪ, ಇದು ನಾವು ತಿಂದು ಕುಡಿದು ಮಜಾ ಮಾಡಿ ಮುಂದೆ ಅದನ್ನು ಓದಿಲ್ಲ ನಾವು. ಹಿಂಗಾಗೈತಿ ನಮ್ಮ ಬಾಳೆ ಎಲ್ಲ. ಇದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿವಿ. ಇದರಿಂದ ತೃಪ್ತಿ ಐತೆ ನಿನಗೆ? ಇಂದ್ರಿಯಗಳನ್ನು ತೃಪ್ತಿ ಪಡಿಸಕ್ಕಾಕೈತೇನೆ? ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದ್ರ ತೃಪ್ತಿ ಪಡಿಸಕ್ಕಾಗಲ್ಲ. ಭೋಗಿ ಇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಮುದುಕಾದ್ರೂ ಹೋಗೈತೆ ನೋಡ್ಕೊ ಹಂಗಾರ. ತಿನ್ಬೇಕನ್ನು, ಉಣ್ಬೇಕನ್ನು, ನೋಡ್ಬೇಕು, ಮೂಸಿ ನೋಡ್ಬೇಕು, ಮುಟ್ಬೇಕನ್ನು ಆಶೆ ಹೋಗೈತೇನೆ? ಯಾವ ಮುದುಕಿ ಕಡಿಮೆ ಆಗೈತಿ ನೋಡ್ಕೊ. ಶರೀರ ಮುದುಕಾಗೈತಿ, ಅದರ ಲಾಲ್ಸ ಹೋಗಿಲ್ಲ, ಭೋಗ ಲಾಲ್ಸ ಒಳಗ ಹಂಗ ಅದು ಗಂಡನ್ಯಾಗ ಹಂಗ ಐತಿ. ಅದ ಹೃದಯ ಗ್ರಂಥಿ ಐತಲ್ಲ, ಅದ ವಾಸನಾ ಗ್ರಂಥಿ, ಅದ ಹೋಗ್ಬೇಕು ನೋಡಿ. ಅದನ್ನ ಹೋಗ್ಬೇಕಾದ್ರೆ ನಮ್ಮಲ್ಲಿ ಇಂಥ ಸಂಘದಾಗ ಬಂದಾಗ, ಈ ವಿವೇಕ ಉದಯ ಆದಾಗ ವಾಸನಾ ಗ್ರಂಥಿ ಕ್ಷೀಣಕ್ಕೈತಿ. ಅದು ಹೋಗುದು ಬಹಳ ಕಠಿಣ ಐತಿ. ನೀ ಒಳಗೆ ಏನ್ ಬೇಕಾದಂಗ ನೀ ಹೇಳು ಕೇಳಿರು ಹೋಗಿರುದಿಲ್ಲ. ಅದ ಬೂದಿ ಮುಚ್ಚಿದ ಕ್ಯಾಂಡ, ಹೌದಿಲ್ಲ? ಏನ್ ಒಳ್ಳೆ ಶುದ್ಧಪ್ಪ ಸೋಗ ಹಾಕು, ನೀ ಶಾಸ್ತ್ರ ಹೇಳು, ಹೋಗಿಲ್ಲ. ಅದು ಒಳಗೆ ಏನೈತಿ, ಒಳಗೆ ಹಂಗೈತಿ. ವಾಸನಾ ಗ್ರಂಥಿ ಹೋಗುದು ಬಹಳ ಕಠಿಣ. ಅದು ಆದಾಗ ನಿನ್ನ ಇದು ಅನುಭವ ಬರ್ತೈತಿ, ಜ್ಞಾನೋದಯಕ್ಕೆ. ಭಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಶ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾನಿ ತಸ್ಮಿನ್ ದೃಷ್ಟಿ ಪರಾವರೆ. ಹೃದಯಗತವಾದಂತಹ ಭೋಗ ವಾಸನೆಗಳು ಸುಪ್ತ ರೀತಿ ಒಳಗದಾವ. ಶರೀರ ಮುದುಕಾದ್ರೂ ಹೋಗುದಿಲ್ಲ. ಅದಕ್ಕೆ ಅನುಗುಣವಾಗಿ ಮತ್ತೆ ಶರೀರ ಬರ್ತೈತಿ. ಅದನ್ನ ತೃಪ್ತಿ ಪಡಿಸಕ್ ಆಗುದಿಲ್ಲ. ಯಾರಿಗೆ ಕಡಿಮೆ ಆಗೈತಿ ಹೇಳಿ? ತಿನ್ಬೇಕು, ಉಣ್ಬೇಕು, ಇನ್ನೂ ಕೊಡ್ರಿಪ್ಪ ನನಗಂತ. ನೀವ್ ಇನ್ನ ಬಾಳ ದಿನ ಬದುಕ್ತಿರಿ, ನನಗ ದೌಡ್ ಕೊಡ್ರಿ, ನನಗ್ ಕೊಡುವಲ್ರಿ ಅಲ್ವ? ಹೌದಿಲ್ಲ? ಬ್ಯಾಡಪ್ಪ, ನಮಗಿನ್ನ ಸಾಕಿನ್ನ, ನೀವ ಎಲ್ಲ ಇದನ್ನ ಮಾಡ್ರಿ, ಇನ್ನು ಹಾವು ಬರ್ತೈತಿ. ಯಾವ ಮುದುಕಿಗೆ ಬರ್ತೈತಿ? ಮರಗ್ತೀಯ ನನಗ ಊಟಕ್ಕ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪುದೇ ಶಿವಪದ. ವಾಸನ ಅದ ಒಂದ್ ಕೂಲೆ ಮರಗ್ತೈತಿ. ಅದು ವಾಸನ ನಾಶ ಮಾಡ್ಕೊಂಡ್ರೆ ಯಾಕೆ ಮರಗ್ತಾನ? ಹೋಗಲ್ ಬಿಡ, ನನಗೇನು ಅವಶ್ಯಕತೆ ಇಲ್ಲ. ಅದು ಎಂದೂ ಅದ್ರಾಗ ಏನೂ ಲಾಭ ಇಲ್ಲ. ನೋಡ್ಕೊಂಡ್ ಬಿಟ್ಟೇನಿ, ಎಷ್ಟು ಜನ್ಮ ಹುಟ್ಟಿ ಬಂದು ನೋಡಿಲ್ಲ ನಾನು ಅನ್ನುವಂತ ವಿವೇಕವನಲ್ಲಿ ಜಾಗೃತಿ ಇದೆ. ಅವ್ನಿಗೆ ಎತ್ತು ಹೋಗುದಿಲ್ಲ ಅದು ಮನಸ್ಸು. ಈ ವಿವೇಕವನಲ್ಲಿ ಜಾಗೃತಿ ಇರ್ತಾನೆ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ ಶರೀರ ಅಂದಾರಲ್ಲ, ಅಂಥ ವಿವೇಕವನ್ನು ನನ್ನಲ್ಲಿ ಜಾಗೃತಿ ಮಾಡಿದ ಗುರುನಾಥ. ಹಣಿಕೆ ಹಾಕದಂಗ ಮಾಡಿದಲ್ಲ ಎತ್ತು ನನಗೆ. ಹಂಗ ನಾವು ಮಾಡ್ಕೊಂಡೇವನು. ಅಷ್ಟೊಂದು ವಿವೇಕ ನಮ್ಮಲ್ಲಿ ಜ್ಞಾನೋದಯ ಆಗಿಲ್ಲ. ಜಾಗೃತ ಆಗ್ಬೇಕು ನಮಗೆ. ಈ ಅಭ್ಯಾಸದಿಂದ ನಿರಂತರ ಶ್ರವಣ ಮನ ನಿಧ್ಯಾಸನ ಅಭ್ಯಾಸ ಮಾಡಿದಾಗ ನಮ್ಮಲ್ಲಿ ಅಂತಹ ಒಂದು ವಿವೇಕ ಜಾಗೃತ. ಅವಾಗ ಅವಾಗ ದೋಷ ಕಾಣ್ತತಿ. ಏನ್ ಬೇಕಾದ ವಿಷಯ ಭೋಗ ಐತೆ ಅಂದ್ರೆ ಸುಧಾ ಅಲ್ಲಿ ಬ್ಯಾಡದ್ರ ಅದೆಲ್ಲ ಅಣಿತೈತಿ, ದುಃಖ ರೂಪಿ ಐತಿ, ಯಾರಿಗೂ ಸುಖ ಕೊಡೋದಿಲ್ಲ ಅನ್ನೋದು ಅವ್ನು ಗೊತ್ತೈತಿ. ಎಚ್ಚರ ತನ್ನ ಪಸಿಗೆ ಬೀಳುದಿಲ್ಲ ನಾವಿನ್ನಂತ ನಾವು. ಎಲ್ಲೋ ಒಬ್ಬವ ಅಂತವ ವಿವೇಕವಂತ. ಅದು ಹಿಂದಿನ ಜನ್ಮದ ಸಂಸ್ಕಾರ ಬಲ, ಈಗಿನ ಸಂಘ ಒಲವು ಇದ್ರ ಆಕೈತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದು ಒಮ್ಗಿಲೆ ಈಗಿನ ಹೊಸದಾಗಿ ಇದನ್ನ ಕೇಳಾಕೈತ ಅವ್ರಿಗೆ, ಅದು ಮತ್ತು ಎಳಸ್ತೈತೆ ಅತ್ತಾಗ. ಪಶು ವೃತ್ತಿ ಹೋಗಿರುದಿಲ್ಲ, ಹೌದಿಲ್ಲ? ಪಶು ಏನು ಬಲ್ಲದು? ಹಸಿರು ಕಂಡು ಎಳಸುವುದು. ಹಸಿರು ನೋಡಿದ ಕೂಡಲೇ ಜಿಗದ್ ಹೋಗುದನ, ಬಾಯಿ ಹಾಕೋದನ, ಹೌದಿಲ್ಲ? ಹಂಗ ನಾವು ಹೊಸದಾಗಿ ಇತ್ತಿತ್ತಾಗಿ ಬಂದವಾಗ ಹಿಂದಿನ ಜನ್ಮ ಸಂಸ್ಕಾರ ಬಲ ಇದ್ರೆ ಏನಾರ ಇದರಿಂದ ನಿನಗ್ ಸರಿಯಾಗಿ ನಿನಗೆ ಬಲ ಬರ್ತೈತಿ. ಇಲ್ಲ ಅಂದ್ರೆ ಮತ್ತು ಅದು ಎಳ್ಕೊಂಡು ಹೋಗ್ತೈತಿ. ಸಂಸ್ಕಾರ ಎಂತೆಂತ ಇರ್ತಾವ, ಪ್ರಬಲವಾದ ಸಂಸ್ಕಾರಗಳು, ಉನ್ನತ ವಿಚಾರಗಳನ್ನು ಬ್ರಹ್ಮನಿಷ್ಠರ ಮುಖಾಂತರ ಕೇಳಿದ್ರು ಅವನು ಆಸುಗೋದಿಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು. ಮುಂದಿನ ಬಲಾದ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದ ವರವಿವೇಕಿಗೆ ಮುಖತಿ. ಎಲ್ಲ ತಿಳಿದೇನಂದ್ರೂ ಆಗೋದು ಕಠಿಣ. ಅದಕ್ಕೆ ಎಲ್ಲರಿಗೆ ಹತ್ತುವುದಿಲ್ಲಪ್ಪ. ಇದು ಜನ್ಮ ಜನ್ಮಾಂತರ ಇದಕ್ಕಾಗಿ ಪ್ರಯತ್ನ ಮಾಡಿದವಾಗ ಇದು ಕೆಲಸ ಆಕೈತಿ. ಎಲ್ಲಾ ಬಿಟ್ಟು ಅದಕ್ಕೆ ನಿತ್ಯೇನಂದ್ರು ಈ ವಾಸನ ನಾಶ ಮಾಡ್ಕೊಳಕ್ಕಾಗುತ್ತೆ. ನೀವ್ ಹೊರಗಷ್ಟೇ ಹೇಳೋದು ಕೇಳೋದು ಅಷ್ಟ ಆಕೈತಿ. ಜನರ ಕಡೆಯಿಂದ ಹೌದು ಅನಿಸ್ತಾರ, ಬಾಳ ಚಲೋಪ,
ಏನಾರ ಕೊಡ್ತಾರ, ನಿನಗೆ ಅರಿಬಿ ಹಂಚಿಗೆ ಕೊಡಬಹುದು, ಹಣ್ಣು ಹಂಪಲ ಕೊಡಬಹುದು, ಇದಾಟ ಆಕೈತಿ ಹೊರತು ಜ್ಞಾನ ಆಗೋದು ನಿನ್ ಏನ್ ಮಾನ ಮರ್ಯಾದೆ ಸಿಗ್ತೈತಿ, ಮೆರೆಸಬಹುದು, ನಿನ್ನ ಪಾಲಿಕೆ ಆಗ ತೇರಿಸಿನಾಗ ಕುಂಡ್ರಿಸಿ ಮೆರೆಸಿರು, ಈ ಜ್ಞಾನ ಆಗುದು. ಏನ್ ಅದ ಜ್ಞಾನ ಮಾಡ್ಕೋಬೇಕಾತಂದ್ರೆ ಪೂರ ಎದರ ಆಸೆನೂ ಬೇಕಾಗಿಲ್ಲ. ಜಗತ್ತಿನ ಮಾನ ಮರ್ಯಾದೆ ಆಸೆಯನ್ನು ಎಂದೂ ಇಟ್ಕೊಂಡು ಕುಂಟಾರ. ಪೂರ್ಣ ಅದ್ರ ಬಗ್ಗೆ ನಾವು ಉದಾಸೀನ ಆಗ್ಬೇಕು. ಎಲ್ಲದರ ಬಗ್ಗೆ ವೈರಾಗ್ಯ ಬರ್ಬೇಕಾಕೈತಿ. ನಿಜ ವೈರಾಗ್ಯದ ಬಲ ಹಿಡಿಯದೆ ಅಂತ ಇಂತಹ ಒಂದು ದೃಢವಾದಂಥ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆದಾಗ ಇದು ಆಕೈತಿ. ಅಭ್ಯಾಸ ಮಾಡ್ಕೊಂತ ಬಂದಾಗ ಆಕೈತಿ. ಜನ್ಮ ಜನ್ಮಾಂತರ ಇದರ ಬಗ್ಗಿನ ಅಭ್ಯಾಸ ನಮ್ಗೆ ನಡೆಯುತ್ತೆ ಆಂತರಿಕವಾಗಿ. ಹೊರಗಿಂದ ಏನು ಗೊತ್ತಿರ್ತೈತಿ, ಮಂದಿಗೆ ಏನು ಗೊತ್ತಿರ್ತೈತಿ. ಈಗಿನ ಒಮ್ಗಿಲೆ ಹಿಂಗ್ ಮಾಡಿದ್ರೆ ಸೋಗ ಹಾಕೊಂಡು ಅವು ವಿಷಯ ಸಿಗ್ತಾವಂತ ಸೋಗ ಹಾಕ್ತಿರ್ತಾವ. ಗಳಿಸಲಿ ಅಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ದುಡಿದ್ ಬೇಡಪ್ಪ, ಆರಾಮ್ ಸಿಗ್ತೈತಿ, ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಟ್ರ ಹೌದಿಲ್ಲ, ನಾಳೆ ಅವ್ರ ಹೆಣದಾಗ ಬೀಳ್ಬೇಕಾಗೈತಿ. ಹೌದಿಲ್ಲ, ನಿಮ್ಮ ಮನೆಗೆ ಕೂಳ್ತಿಂದ ಇದನ್ನ ಸಾಧಿಸು. ಮಂದಿ ಇದಕ್ಕೆ ಗಂಟೆ ಬೀಳಾಕ ಹೋಗ್ಬಾರ್ದಂತ ನಾವು ಹಂಗೆ ಮಾಡಾತೀವಿಲ್ಲ. ಆ ಬಸನಾಗ್ಲಿ ಗೋಚೇತನಾಗ್ಲಿ ಅಂದ್ರೆ ಏನೂ ಇರಬಾರ್ದು ನಿಂದ. ಹೌದಿಲ್ಲ, ನೀನು ಆಸ್ತಿ ಪಾಸ್ತಿ ಏನು ಇರಬಾರ್ದು, ನಿನ್ನ ಹಿಂಬ ನಿನ್ನ ಹೆಸರಲ್ಲಿ ಏನು ಇರಬಾರ್ದು. ಅಂದ್ರೆ ನೀನು ಭಿಕ್ಷಾಟನೆ ಮಾಡಿ ಅದನ್ನು ಸಾಧಿಸಾಕಟ್ಟಿ ಇಲ್ಲ. ಹೌದಿಲ್ಲ, ಎಲ್ಲ ಇದ್ದು ಭಿಕ್ಷಾಟನೆ ಮಾಡ್ತೇನೆ ಅಂದ್ರೆ ಅದು ತಪ್ಪಾಕೈತಿ. ನಿನ್ನದನ್ನು ಅದನ್ನು ಉಪಯೋಗ ಮಾಡ್ಕೋ, ಸದುಪಯೋಗ ಮಾಡ್ಕೋ. ಇದಕ್ಕಾಗಿ ನೀನು ಇನ್ನೊಬ್ಬರಿಗೆ ಅದನ್ನು ಕೊಡು, ಹಂಚು. ಯಾಕ್ರಿ ಹಂಚ್ಕೊಂಡು ತಿನ್ನಾಕ ಕಲಿ, ಕಸ್ಕೊಂಡು ತಿನ್ನಾಕ ಕಲಿಬೇಡ. ಇದ್ದಿದ್ರಾಗ ಹಂಚ್ಕೊಂಡು ತಿನ್ನು. ಇದ್ದಿದ್ರಾಗ ಊಟ ಮಾಡೋನು ಬರಿ ಅಂತ ಅಂತಿರ್ತಾರೆ. ಬಾಳ ಮಂದಿ ಆಗ್ರಿ ಅಂತ ಇರ್ತಾರೆ. ಹೌದಿಲ್ಲ, ಈ ಇದ್ದಿದ್ರಾಗ ಬರಿ ಊಟ ಮಾಡೋನು ಅದು ಇತ್ತು ಮೊದಲಿನ. ಈಗೆಲ್ಲಿ ಕದ ಹಾಕೊಂಡ್ ತಿಂತೇವಿ. ಹೌದಿಲ್ಲ, ಯಾವನಾರ ಬಂದ್ಗಿಂದ ಸರಿ ಅಂತೇಳಿ ಸುಳ್ಳ ಮ್ಯಾಗಿನ ಮಾತಿಗೆ ಬರ್ರಿ ಊಟ ಮಾಡೋಣ ಅಂತೀವಿ. ಸುಳ್ಳ. ಹೌದಿಲ್ಲ, ಬಂದ್ರೆ ಇದೊಳೆ ಬಂತಿಪ್ಪ, ಇದು ಬದ್ರಿದ ಗುಲಿ ಬಂತಲ್ಲ ಇದು ಅಂತ. ಹೌದಿಲ್ಲ, ಬಹಳ ಕಠಿಣ ಐತೆ ಎಲ್ಲ. ತ್ಯಾಗ ಮನೋಭಾವ ಬರೋದು ಮನಸ್ಸ. ಇನ್ನೊಬ್ಬರಿಗೆ ಉಣಿಸಿ ಉಣಬ ಅಂತಿದ್ರು ಮೊದಲಿನ ಮಂದಿ. ಅವಾಗ ಅವ್ರಿಗೆ ಶಿಮೆ ಹತ್ತಿತ್ತು. ಬಾಳ ಮಂದಿ ಕೂಡಿದಾಗ ಊಟ ಶಿಮೆ ಹತ್ತತಿ ಅಂತ. ಒಬ್ಬರ ತಿಂದ್ರೆ ಶಿಮೆ ಹತ್ತಲ್ಲ ಅಂತೇಳಿ ಬಾಳ ಮಂದಿ ಕೂಡ್ಕೊಂಡು ತಿನ್ನು ಹಂಚ್ಕೊಂಡು ತಿಂತಿದ್ರು ಮೊದಲ. ಆ ಭಾವ ಹೋಗ್ಬಿಟ್ಟತಿ, ಎಲ್ಲ ಸ್ವಾರ್ಥ. ಅದಕ್ಕೆ ಹಂಗಾಗೈತಿ ನಮ್ಮ ಮನುಷ್ಯನ ಸ್ಥಿತಿ ಎಲ್ಲ ಹಿಂಗಾಗೈತಿ. ಅದಕ್ಕೆ ತ್ಯಾಗ ಮನೋಭಾವ ಬರುವುದು, ಅಂತ ವಾತಾವರಣ, ಅಂತ ಸಂಘ ಬೇಕು ನಮಗೆ. ಬಿಡೋಣ್ರಿ. ಸಾಧು